ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ದೃಶಾದ್ರಾಘೀಯಸ್ಯಾದರದಲಿತನೀಲೋತ್ಪಲರುಚಾ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನ ಚ ತೇ ಹಾನಿರ್ಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನಿತ್ಯಾನಂದಕರೀ ವರಾಭಯಕರೀ ಸೌಂದರ್ಯರತ್ನಾಕರೀ ನಿರ್ಧೂತಾಖಿಲಘೋರಪಾಪನಿಕರೀ ಸೌಂದರ್ಯರತ್ನಾಕರೀ ಪ್ರಾಲೇಯಾಚಲವಂಶಪಾವನಕರೀ ಕಾಶೀಪುರಾಧೀಶ್ವರೀ ಭಿಕ್ಷಾಂ ದೇಹಿ ಕೃಪಾವಲಂಬನಕರೀ ಮಾತಾನ್ನಪೂರ್ಣೇಶ್ವರಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ನನ್ನ ವೇದಾಂತ ಬಂಧುಗಳೇ ಹಾಗೂ ಎಲ್ಲ ಹಿರಿಯರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಮತಿ ಮಿತ್ರವಿಂದ ಮತ್ತು ಶ್ರೀಯುತ TR ಸುಬ್ರಹ್ಮಣ್ಯಂ ದಂಪತಿಗಳವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಪ್ರಚೋದಿಸ್ತಾ ಇರುವಂತಹ ಆ ಚೈತನ್ಯ ಸ್ವರೂಪಿಣಿಗೆ ಅನಂತ ಕೃತಜ್ಞತೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಕೆಲವು ಮಾತುಗಳನ್ನು ನಾನು ಈ ಸ್ತೋತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕು. ಶ್ರೀಯುತ ರಾಮು ಅವರು ಹೇಳಿದರು ಅನ್ನಪೂರ್ಣ ಅಷ್ಟಕ ಅಂತ. ಪ್ರಾಯಶಃ ಕಾರ್ಯಕ್ರಮದ ಪಟ್ಟಿಯಲ್ಲೂ ಅದೇ ಶಬ್ದ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ. ನನ್ನ ಒಂದು ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರಿಗೆ ಸಂಬಂಧಿಸಿದ ಹಾಗೆ ಇರುವುದು ಒಂದೇ ಸ್ತೋತ್ರ. ಅದು ಅಷ್ಟಕ ಅಲ್ಲ, ಅದು 12 ಶ್ಲೋಕಗಳಿಂದ ಕೂಡಿದೆ. ಕೊನೆಯದು ಒಂದು, ಅದು ಅದರ ಫಲಶ್ರುತಿ ಅಥವಾ ಪ್ರಾರ್ಥನೆ. ಹಾಗಾಗಿ 10 ದೊಡ್ಡ ಛಂದಸ್ಸಿನಲ್ಲಿರುವಂಥ ಶ್ಲೋಕಗಳು, ಮತ್ತು 11ನೇದು ಈ ವಿಶ್ವಭಾವವನ್ನು ತಾಳುವಂಥ ಪರಿಯನ್ನು ಹೇಳುವಂತಹದ್ದು, 12ನೇದು ಆ ಅರ್ಥವನ್ನು ಹೇಳುವಂತಹದ್ದು, 11ನೇದು ನಾವು ಯಾಕೆ ಆಹಾರವನ್ನು ಸ್ವೀಕಾರ ಮಾಡಬೇಕು, ಕೇವಲ ಬದುಕುವುದಕ್ಕಾಗಿಯೋ ಅಥವಾ ಇನ್ನೇತಕ್ಕಾಗಿಯಾದರೂ ಉಂಟೋ ಕಾರಣ ಅನ್ನೋದನ್ನು ಹೇಳುವಂಥ ಶ್ಲೋಕ. ಅದಕ್ಕೂ ಮೊದಲನೇದೆಲ್ಲ ಏನು ಅನ್ನೋದನ್ನು ನಾವು ಇವಾಗ ನೋಡ್ತೇವೆ, ಇಂದು ಮತ್ತು ನಾಳೆ. ಹಾಗಾಗಿ ಇದು ಅನ್ನಪೂರ್ಣ ಸ್ತೋತ್ರ. ಹಾಗೆ ಹೇಳಿಕೊಂಡ್ರೆ ನಮಗೆ ಸಮಸ್ಯೆ ಬರೋದಿಲ್ಲ. ಅಷ್ಟಕ ಅಂತ ಹೇಳಿಕೊಂಡ್ರೆ ಸಮಸ್ಯೆ, ಯಾಕೆಂದರೆ 8 ಇರಬೇಕು ಅಂತ. ಹೋಗಲಿ, 8ರ ಪಕ್ಕದಲ್ಲಿ ಒಂದಿದ್ದರೂ ಪರವಾಗಿಲ್ಲ, ಅಥವಾ 8ರ ಹತ್ತಿರ ಒಂದಿದ್ದರೂ ಪರವಾಗಿಲ್ಲ. ಆದರೆ 12 ಶ್ಲೋಕಗಳಿದ್ದಾಗ ಅಷ್ಟಕ ಅಂತ ಹೇಳುವುದು ಸ್ವಲ್ಪ ಕಷ್ಟವೇ. ಹಾಗಾಗಿ ಅನ್ನಪೂರ್ಣ ಸ್ತೋತ್ರಂ ಅಂತ ಹೆಸರು. ಅದರ ಜೊತೆಗೆ ನಿನ್ನೆ ದಿವಸ ಹಿರಿಯರೊಬ್ಬರು ನನ್ನ ಹತ್ರ ಒಂದು ಮಾತನ್ನು ಕೇಳಿದ್ರು, ನೀವು ಯಾವ ಸ್ತೋತ್ರವನ್ನು ಹೇಳ್ತೀರಿ ಅಂತ, ಮಿಸ್ಟರ್ ರಾಜಾರಾಮ್ ಅವರು. ನಾನಂದೇ, ಇಲ್ಲ, ಈ ಸ್ತೋತ್ರವನ್ನು ಹೇಳೋದು ನಿತ್ಯಾನಂದಕರಿ ಹೀಗೆ ಅಂತ. ಪ್ರಾಯಶಃ ಅವರ ಅಪೇಕ್ಷೆ ಅದೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಅಂತ. ಆದರೆ ಅವರು ಯಾವುದೋ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡಿದ್ರು. ನಾನು ಅದು ಯಾವ ಸ್ತೋತ್ರ ನೀವು ಬರ್ಕೊಂಡಿದ್ದೀರಿ ಅಂತ ಕೇಳೋದಕ್ಕೆ ನಾನು ಮರೆತಿದ್ದೇನೆ. ಹಾಗೆ ನಾನು ಕೇಳಿದ್ದಿದ್ರೆ ಅವರು ಹೇಳ್ತಿದ್ರು. ಸೊ ಅದು ಯಾವುದೋ ಒಂದು ನಮಗೆಲ್ಲರಿಗೂ ಗೊತ್ತಾಗ್ತಾ ಇತ್ತು. ಹಾಗಾಗಿ ಇವತ್ತು ಉಪನ್ಯಾಸ ಮುಗಿದ ಮೇಲೆ ಅದನ್ನು ಅವರು ನನಗೆ ತಿಳಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಅಕಸ್ಮಾತ್ ಬೇರೆ ಯಾರಿದ್ದಾರು ರಚನೆ ಇದ್ದರೂ ಸಹ ಇರಬಹುದು.
ಆದರೆ ಪ್ರಸಿದ್ಧವಾಗಿರುವಂಥದ್ದು ಅನ್ನಪೂರ್ಣ ಸ್ತೋತ್ರ ಅಂದ ತಕ್ಷಣ ಇದೇನೆ. ಇದಿಷ್ಟು ಈ ಸ್ತೋತ್ರಕ್ಕೆ ಸಂಬಂಧಪಟ್ಟಂತಹ ವಿವರಣೆ. ಇನ್ನು ಸ್ತೋತ್ರ ಅಂದರೆ ಏನು ಅನ್ನೋ ಅರ್ಥವನ್ನು ನಾನು ದಕ್ಷಿಣಾಮೂರ್ತಿ ಸ್ತೋತ್ರದ ಪೀಠಿಕಾ ಭಾಗದಲ್ಲಿ ಸುದೀರ್ಘವಾಗಿ ಹೇಳಿದ್ದೇನೆ ಹೇಗೆ ಅಂತ. ಸಾಮಾನ್ಯ ದೃಷ್ಟಿಯಲ್ಲಿ ಸ್ತೋತ್ರದ ಅರ್ಥ ಏನು? ಒಂದು, ವೇದಾಂತದ ನೆಲೆಯಲ್ಲಿ ಸ್ತೋತ್ರ ಅನ್ನೋದಕ್ಕೆ ಏನು ಅರ್ಥ, ಅದರೊಳಗೂ ವೇದಾಂತದ ಅದ್ವೈತ ವೇದಾಂತದ ಹಿನ್ನೆಲೆಯಲ್ಲಿ ಸ್ತೋತ್ರ ಎನ್ನುವುದು ಸಂಭವಿಸುವುದಿಲ್ಲ ಅಂತ ಒಂದು ಪಕ್ಷ ಆದರೆ ಅದು ಹೇಗೆ ಸಂಭವಿಸತ್ತೆ ಎನ್ನುವಂಥ ಸಮಾಧಾನವನ್ನು ಸಹ ನಾನು ಹೇಳಿದ್ದೇನೆ. ಹಾಗಾಗಿ ಮತ್ತೆ ನಾನು ಅದನ್ನೀಗ ಹೇಳಲಿಕ್ಕೆ ಹೋಗೋದಿಲ್ಲ. ಹೇಳಿದರೆ ಪುನಃ ಹೇಳಿದ್ದೇ ಹೇಳ್ತಾರೆ, ಪುನರುಕ್ತಿ ಆಯಿತು ಎನ್ನುವಂಥ ಭಾವ ಬರುತ್ತೆ. ಹಾಗಾಗಿ ಸ್ತೋತ್ರ ಎನ್ನುವಂಥ ಅರ್ಥ ಒಟ್ಟಾರೆ ಭಗವಂತನಲ್ಲಿ ಅಥವಾ ಭಗವತಿಯಲ್ಲಿರುವಂಥ ಗುಣವನ್ನು ಎತ್ತಿ ಹೇಳುವಂಥ ಪರಿಗೆ, ಕ್ರಮಕ್ಕೆ ಸ್ತೋತ್ರ ಅಂತ ಹೆಸರು. ಇದಿಷ್ಟು ಆ ಸ್ತೋತ್ರ ಎನ್ನುವಂಥ ಶಬ್ದದ ಸಂಕ್ಷೇಪವಾದಂಥ ಅರ್ಥ. ಇನ್ನು ಈ ಸ್ತೋತ್ರದ ಹೆಸರು ಅನ್ನಪೂರ್ಣಾ ಸ್ತೋತ್ರಂ ಅಂತ. ಅನ್ನಪೂರ್ಣ ಅಂದರೆ ಯಾರು ಅಂತ ಒಂದು ಪ್ರಶ್ನೆ. ಯಾಕೆ ಆಕೆಯನ್ನು ಅನ್ನಪೂರ್ಣ ಅಂತ ಕರೀತಾರೆ ಅನ್ನೋದು ಎರಡನೇ ಪ್ರಶ್ನೆ. ಅನ್ನಪೂರ್ಣ ಅಂದರೆ ಪಾರ್ವತಿ ಅಂತ ಅರ್ಥ, ಅದರ ನೇರ ಮೀನಿಂಗ್ ಹೀಗೆ ಅಂತ. ಈಗ ಎರಡನೇ ಪ್ರಶ್ನೆ, ಆಕೆಯನ್ನು ಯಾಕೆ ಅನ್ನಪೂರ್ಣ ಅಂತ ಕರೀತಾರೆ? ಇಷ್ಟೆಲ್ಲ ಹೆಸರುಗಳು ಇರಬೇಕಿದ್ರೆ ಅವಳಿಗೆ ಈ ಹೆಸರನ್ನು ಯಾಕೆ ನಾವು ಹೋಗಿ ತಗಲಿಸ್ಬೇಕು ಅಂತ ಒಂದು ಪ್ರಶ್ನೆ. ಇದಕ್ಕೆ ಬೇರೆ ಬೇರೆ ಪುರಾಣಗಳಲ್ಲಿ ಇರುವಂಥ ಹಿನ್ನೆಲೆಯನ್ನು ನಾನು ಸ್ವಲ್ಪ ನಿಮ್ಮ ಮುಂದೆ ಇಡಬೇಕು. ಪುರಾಣ ಅಂದ ತಕ್ಷಣ ಅಲ್ಲಿ ಕೆಲವು ಗೊಂದಲಗಳು ಇರ್ತವೆ. ಯಾಕೆಂದರೆ ಅದು ಪುರಾಣ ಸಾಹಿತ್ಯದ ವಿಶೇಷತೆ. ಅದು ಯಾವಾಗಲೂ ಲೋಕದ ಜನರಿಗೆ ರಂಜನೆಯನ್ನು ಕೊಡುವುದರ ಮೂಲಕ ವಿಷಯವನ್ನು ತಿಳಿಸ್ತದೆ. ನಾವು ಆ ರಂಜನೆಯಲ್ಲಿಯೇ ನಿಂತಾಗ ಪರವಾಗಿಲ್ಲ ಅಂತ ಅನಿಸುತ್ತೆ. ಆದರೆ ಆ ರಂಜನೆಯನ್ನು ವಿಚಾರ ಮಾಡಲಿಕ್ಕೆ ಅಂತ ಕೈಗೆತ್ತಿಕೊಂಡಾಗ ಎಲ್ಲೋ ಒಂದು ಕಡೆಗೆ ನಮ್ಮ ತಲೆಯಲ್ಲಿ ಇರುವೆ ಓಡಾಡೋದಕ್ಕೆ ಶುರು ಮಾಡುತ್ತೆ. ಯಾಕೆ ಹೀಗೆ ಅಂತ ನೋಡಿ, ನಾನು ಹೇಳಿದ್ದು ಹೌದಾ ಅಲ್ಲ ಅಂತ ವಿಚಾರ ಮಾಡಿ ಇದ್ರ ಹಿನ್ನೆಲೆಯನ್ನು ಹೇಳಿಬಿಡ್ತೇನೆ. ನಮ್ಮಲ್ಲಿ ತ್ರಿಮೂರ್ತಿಗಳು ಅಂತ ಇದ್ದಾರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ ತ್ರಿಮೂರ್ತಿಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ. ನಾನಿವಾಗ ಹೇಳ್ತಾ ಇರೋದು ಕೇವಲ ಪುರಾಣ ಮತ್ತು ಸ್ತೋತ್ರ ಸಾಹಿತ್ಯ ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ವೇದಾಂತವಾದ ಸ್ಪರ್ಶವನ್ನೂ ಮಾಡ್ತಾ ಇಲ್ಲ. ಇದು ನಿಮ್ಮ ಮನಸ್ಸಿನಲ್ಲಿರಬೇಕು. ಈ ತ್ರಿಮೂರ್ತಿಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹೊಣೆಗಾರಿಕೆ ಉಂಟು ಈ ಜಗಚ್ಚಕ್ರವನ್ನು ನಡೆಸುವಂತಹ ಕೆಲಸದಲ್ಲಿ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪಾಲನಾಕರ್ತ, ಶಿವ ಲಯಕರ್ತ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಉಪನಿಷತ್ತುಗಳಲ್ಲಿ ಶಿವನನ್ನು ಕುರಿತು ಇನ್ನೊಂದು ಮಾತು ಬರುತ್ತೆ, ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಅಂತ. ಜ್ಞಾನಕ್ಕೆ ಇನ್ನೊಂದು ಹೆಸರೇ ಶಿವ ಅಂತ. ಶಿವ ಅಂದರೆ ಜ್ಞಾನಸ್ವರೂಪ ಅಂತ ಅರ್ಥ. ಇದಿಷ್ಟು ನಮಗೆ ಗೊತ್ತಿರಬೇಕು. ಈ ಹಿನ್ನೆಲೆಯಲ್ಲಿ ಈಗ ಪುರಾಣದ ಕಥೆಗೆ ಸ್ವಲ್ಪ ಹೋಗಬೇಕು ನಾವು. ಒಂದು ಸಲ ಏನಾಯಿತು ಅಂದರೆ, ಶಿವ ಸತ್ಯಲೋಕಕ್ಕೆ ಹೋಗಿದ್ದ. ಸತ್ಯಲೋಕ ಅಂದರೆ ಬ್ರಹ್ಮನ ವಾಸಸ್ಥಾನ. ಹಾಗೆ ಅಲ್ಲಿಗೆ ಹೋದಾಗ ಬ್ರಹ್ಮ ಶಾರದೆಯೊಂದಿಗೆ ಏಕಾಂತದಲ್ಲಿ ಇದ್ದ. ಅವನ ಹೆಸರೇ ವಾಣೀಪತಿ, ಶಾರದಾಪತಿ, ಸರಸ್ವತಿ ಪತಿ ಅಂತ, ಸರಸ್ವತಿಯ ಪತಿ ಅಂತ. ಅವನು ಸೃಷ್ಟಿ ಪ್ರಕ್ರಿಯೆಯಲ್ಲಿ ತೊಡಗಿದ್ದ. ಶಿವನಿಗೆ ಇವರಿಬ್ಬರ ಈ ಏಕಾಂತ ಪ್ರಸಂಗವನ್ನು ಕಂಡಾಗ ಸ್ವಲ್ಪ ಬೇಸರ ಆಯಿತಂತೆ. ಅವನ ಬೇಸರಕ್ಕೆ ಕಾರಣ ಉಂಟು. ಈ ಬ್ರಹ್ಮ ಮತ್ತು ಶಾರದೆಯರ ಸಂಬಂಧ ಹೇಗೆ ಕೇಳಿದರೆ, ಅವರು ಪತಿಪತ್ನಿಯರಿ ಅನ್ನುವುದು ಎಷ್ಟು ಸತ್ಯವೋ ತಂದೆ ಮಗಳು ಎನ್ನುವುದು ಅಷ್ಟೇ ಸತ್ಯ.
ಯಾಕೆ ಹೀಗೆ ಅಂತ ಕೇಳಿದರೆ ಇಲ್ಲೊಂದು ಸಮಸ್ಯೆ ಉಂಟು. ಯಾವಾಗಲೂ ಸೃಷ್ಟಿಯ ಆದಿಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾಗ ಅವನಿಂದ ಪ್ರಪಂಚ ಸೃಷ್ಟಿಯಾದ ಮೇಲೆ ಅವನು ಸೃಷ್ಟಿಸಿದ ಯಾವ ವಸ್ತುವನ್ನು ಅವನು ಸ್ವೀಕಾರ ಮಾಡಿದ್ರೂ ಸಹ ಅದು ಎಲ್ಲವೂ ಸಹ ಅವನಿಗೇನಾಗಬೇಕು? ಮಕ್ಕಳ ಸ್ಥಾನದಲ್ಲಿ ಇರಬೇಕು. ವಿಚಾರ ಮಾಡಿ, ಹೌದಲ್ವ ಅಂತ. ಭಾಗವತ ಗ್ರಂಥ ಕೈ ಹಾಕಿಬಿಟ್ರೆ ನಮಗೆ ಉತ್ತರ ಸಿಗೋದಕ್ಕಿಂತ ಹೆಚ್ಚಿಗೆ ಸಮಸ್ಯೆನೇ ಎದ್ದೆದ್ದು ತೋರೋದಕ್ಕೆ ಶುರುವಾಗುತ್ತೆ. ಈಗ ನಿಮಗೆ ಸಂಶಯ ಬರುತ್ತೆ, ಹಾಗಿದ್ದರೆ ತಂದೆ ಮಗಳ ಈ ಸಂಬಂಧ ಎಷ್ಟರ ಮಟ್ಟಿಗೆ ಔಚಿತ್ಯವನ್ನು ಪಡೀತದೆ ಅಂತ. ಈ ಪ್ರಶ್ನೆಗೆ ಉತ್ತರ ಅಷ್ಟೇ. ಏನು ಕೇಳಿದರೆ, ಸೃಷ್ಟಿಯ ಆದಿಯಲ್ಲಿ ಒಬ್ಬನೇ ಒಬ್ಬ ಸೃಷ್ಟಿಕರ್ತ ಇದ್ದಾಗ ಅವನಿಂದ ಸೃಷ್ಟವಾದಂಥ ಯಾವುದೇ ಪುರುಷನನ್ನು ಸ್ವೀಕರಿಸಿದರೂ ಅವನು ಮಗನಾಗ್ತಾನೆ, ಯಾವುದೇ ಸ್ತ್ರೀಯನ್ನು ಸ್ವೀಕರಿಸಿದರೂ ಅವಳು ಮಗಳಾಗ್ತಾಳೆ. ಇದು ಸರಿಯಾ ಅಂತ ಪ್ರಶ್ನೆ ಬರ್ತದೆ. ಇದಕ್ಕೆ ಪುರಾಣ ಉತ್ತರ ಹೇಳೋದಿಲ್ಲ. ನೀವು ಈ ನೆಲೆಯಲ್ಲೇ ಉತ್ತರವನ್ನು ಹುಡುಕ್ತಾ ಹೋದರೆ ಇದಕ್ಕೆ ಉತ್ತರ ಸಿಗುವುದಿಲ್ಲ. ಅದಕ್ಕೋಸ್ಕರ ಪುರಾಣಗಳನ್ನು ಯಾವಾಗಲೂ ಒಂದು ಮಟ್ಟದವರೆಗೆ ಸ್ವೀಕರಿಸಬೇಕು. ಅಲ್ಲಿ ನಮಗೆ ಉತ್ತರ ಸಿಗದೇ ಇದ್ದಾಗ ಅದರ ವೇದಾಂತದ ಮುಖ ಏನು ಅಂತ ಪತ್ತೆ ಹಚ್ಚಬೇಕು, ಆಗ ಉತ್ತರ ಸಿಗ್ತದೆ. ಹಾಗಿದ್ರೆ ಈ ಘಟನೆಗೆ ಪುರಾಣದ ನೆಲೆಯಲ್ಲಿ ಉತ್ತರ ಇಲ್ಲ, ವೇದಾಂತದ ನೆಲೆಯಲ್ಲಿ ಉತ್ತರ ಇದೆ. ಏನು ಉತ್ತರ? ಪ್ರಶ್ನೆ ಇಷ್ಟೇ. ಯಾವುದೇ ಕೆಲಸ ಆಗಬೇಕಿದ್ರೆ ಈ ಮೂರು ಇರಲೇಬೇಕು. ನಂಬರ್ 1 ಜ್ಞಾನ, ಅದಾದ ಮೇಲೆ ಇಚ್ಛೆ, ಅದಾದ ಮೇಲೆ ಪ್ರಯತ್ನ ಅಥವಾ ಕ್ರಿಯೆ. ಪ್ರಯತ್ನ ಅಂದರೂ ಒಂದೇ, ಕ್ರಿಯೆ ಅಂದ್ರೂ ಒಂದೇ. ಯಾಕೆಂದರೆ ಪ್ರಯತ್ನ ಅನ್ನುವುದು ಕ್ರಿಯೆಯನ್ನು ಬಿಟ್ಟು ಇರುವುದಿಲ್ಲ ಅಲ್ವಾ? ಈ ಮೂರು ಇರಲೇಬೇಕು ಯಾವುದೇ ಒಂದು ಕೆಲಸ ಆಗಬೇಕಿದ್ರೆ. ಈಗ ಸೃಷ್ಟಿ ಎನ್ನುವಂತಹ ಕೆಲಸ ಆಗಬೇಕು. ಸೃಷ್ಟಿಕರ್ತ ಇದ್ದಾನೆ. ಸೃಷ್ಟಿಕರ್ತ ಅಂತ ಹೇಳಿದ್ರಿಂದಲೇ ಸೃಷ್ಟಿಯನ್ನು ಮಾಡುವವನು, ಅವನು ಕ್ರಿಯಾಶಕ್ತಿ ಸಂಪನ್ನ. ಶಾರದೆ ಇಚ್ಛಾಶಕ್ತಿ ಸ್ವರೂಪಳು. ಈ ಕ್ರಿಯಾಶಕ್ತಿ ಮತ್ತು ಇಚ್ಛಾಶಕ್ತಿ ಇವು ಎರಡೂ ಸಹ ಒಂದಾಗಿದ್ದವು. ಆದರೆ ಅಲ್ಲಿ ಏನಿರಲಿಲ್ಲ? ಯಾವುದು ಇರಬೇಕಿತ್ತ ಜ್ಞಾನ, ಅದು ಇರಲಿಲ್ಲ. ಮನಸ್ಸಿಗೆ ಬರ್ತಾ ಎಂದು ಅಂದ್ಕೊಂಡಿದ್ದೇನೆ. ಶಿವ ಜ್ಞಾನಸ್ವರೂಪ, ಅವನನ್ನು ಉಪೇಕ್ಷೆ ಮಾಡಲಾಗಿದೆ, ಅಂದರೆ ಜ್ಞಾನವನ್ನು ಉಪೇಕ್ಷೆ ಆಗಿದೆ. ಮತ್ತು ಇಚ್ಛಾಶಕ್ತಿಯಾದ ಶಾರದೆ ಮತ್ತು ಕ್ರಿಯಾಶಕ್ತಿ ಸ್ವರೂಪನಾದಂಥ ಬ್ರಹ್ಮ, ಅಂದರೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಎರಡೂ ಸೇರಿವೆ. ಆದರೆ ಜ್ಞಾನ ಅಲ್ಲಿ ಇಲ್ಲದೇ ಇದ್ದದ್ರಿಂದ ಆ ಕ್ರಿಯೆ ಪೂರ್ತಿ ಆಗ್ತಾ ಇಲ್ಲ. ಆಗ್ತಾ ಇಲ್ಲ ಅಂತ ಹೇಗೆ ಹೇಳಿದೆ ಅಂದರೆ ಮುಂದಿನ ಘಟನೆ ಹೇಳ್ತೇನೆ. ಮತ್ತು ಪುರಾಣದ್ದು ಚತುರ್ಮುಖನ ಈ ವ್ಯವಹಾರವನ್ನು ಕಂಡು, ಪುರಾಣದ ನೆಲೆಯಲ್ಲಿ ಇದು, ಕೋಪಗೊಂಡಂತಹ ಶಿವ ಅವನಿಗೆ ಇರುವಂತಹ 5 ತಲೆಗಳಲ್ಲಿ ಒಂದು ತಲೆಯನ್ನು ಚಿವುಟಿ ಹಾಕಿದ. ಯಾಕೆಂದರೆ ನೀನು ತಪ್ಪು ಮಾಡ್ತಾ ಇದ್ದೀಯೇ ಅಂತ. ಪುರಾಣದ ನೆಲೆಯಲ್ಲಿ ನಿನ್ನ ಮಗಳೊಂದಿಗಿದ್ದೀಯೇ ಎನ್ನುವುದು ಅಪರಾಧ. ಆದರೆ ಅದು ಬೇಡ, ನಮಗೆ ಅಪ್ರಸ್ತುತ. ಇವಾಗ ಜ್ಞಾನಶಕ್ತಿಯನ್ನು ಉಪೇಕ್ಷೆ ಮಾಡಿ ಕೇವಲ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಎರಡೇ ಸೇರಿದ್ರಿಂದ ಏನೂ ಆಗುವುದಿಲ್ಲ. ಹಾಗಾದಾಗ ಅವುಗಳಿಗೆ ಸೋಲು ಕಟ್ಟಿಟ್ಟಿದ್ದು. ಯಾಕೆಂದರೆ ಯಾವುದೇ ಸೃಷ್ಟಿ ಕ್ರಿಯೆ ಆಗಬೇಕಿದ್ರೆ ಜ್ಞಾನ, ಇಚ್ಛೆ, ಕ್ರಿಯೆ ಮೂರು ಇರಬೇಕು. ಹಾಗಾಗಿ ಆ ಜ್ಞಾನಶಕ್ತಿ ಇಲ್ಲದೆ ಇರುವಂತಹ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಫಲಪ್ರದ ಅಲ್ಲ ಅನ್ನುವುದನ್ನು ಬ್ರಹ್ಮನ ತಲೆಯನ್ನು ಚಿವುಟುವುದರ ಮೂಲಕ ತೋರಿಸಿದ. ಅಲ್ಲಿಗೇನಾಯಿತು? ಜ್ಞಾನದ ಎದಿರಿನಲ್ಲಿ
ಈ ಕ್ರಿಯಾಶಕ್ತಿ ಎನ್ನುವುದು ಸೋಲುತ್ತದೆ. ಅಂದರೆ ಜ್ಞಾನ ಇಲ್ಲದ ಕ್ರಿಯೆಗೆ ಬೆಲೆ ಇಲ್ಲ. ಇಷ್ಟು ವೇದಾಂತದ ಸಮಾಧಾನ ಅದಕ್ಕೆ. ಈಗ ಮತ್ತೆ ಪುನಃ ಪುರಾಣಕ್ಕೆ ಬರಬೇಕು. ಚಿವುಟಿದ್ದು ಹೇಳಿ ಕೇಳಿ ಬ್ರಹ್ಮನ ತಲೆ, ಅದೇನು ಆರ್ಡಿನರಿ ತಲೆ ಅಲ್ವಾ, ಸೃಷ್ಟಿಕರ್ತನ ತಲೆ, ಅದು ಬಂದು ಶಿವನ ಕೈಗೆ ಅಂಟ್ಕೊಂಡಿತು. ಅವನು ತಲೆ ತೆಗಿಬೇಕು ಅಂತ ಚಿವುಟಿದ ತಲೆ ಯಾವ ಕೈ ಆ ತಲೆಯನ್ನು ಚಿವುಟಿತೋ ಅದಕ್ಕೇನೆ ಅಂಟ್ಕೊಳ್ತು. ಅದೇ ಬ್ರಹ್ಮ ಕಪಾಲ. ಕಪಾಲ ಅಂದರೆ ಸ್ಕಲ್ ಅಂತ ಅರ್ಥ. ಹಾಗೆ ಹಿಡ್ಕೊಂಡಾಗ ಏನಾಯಿತು ಅಂದರೆ, ಅದು ಈಗ ಬ್ರಹ್ಮ ಅಲ್ಲಿದ್ದಾನೆ, ತಲೆ ಇಲ್ಲಿದೆ. ಈ ದ್ವೇಷ ಇರೋದು ಅವಳು ತಲೆಯಲ್ಲೇ ತಾನೆ. ಆ ಹಿಡ್ಕೊಂಡಂಥ ಬ್ರಹ್ಮನ ತಲೆ ಶಿವನ ಮೇಲಿನ ಕೋಪದಿಂದ ಅವನ ನರನಾಡಿಗಳನ್ನೆಲ್ಲ ಎಳಿತಾ ಇತ್ತು. ಅವನು ತಿಂದ ಆಹಾರವನ್ನೆಲ್ಲ ಅದೇ ತಿಂತಿತ್ತು. ಇದೆಲ್ಲ ಪುರಾಣದ ಹಿನ್ನೆಲೆಯಲ್ಲಿ. ಇದಕ್ಕೆಲ್ಲ ಸಮಾಧಾನ ಸೇರಿ ಮತ್ತು ಪುನಃ ವೇದಾಂತಕ್ಕೆ ಹೋಗಬೇಕು. ನಾವು ವೇದಾಂತವನ್ನೇ ನೋಡ್ತಾ ಹೋದರೆ ಸ್ತೋತ್ರ ಮುಂದೆ ಹೋಗೋದಿಲ್ಲ. ಹಾಗಾಗಿ ನಾನು ವೇದಾಂತ ವಿಚಾರ ಮುಖ್ಯವಾದ್ದನ್ನು ಹೇಳಿ ಈಗ ಮತ್ತು ಪುರಾಣದ ನೆಲೆಯಲ್ಲಿ ಇದನ್ನು ವಿವರಿಸ್ತಾ ಇದ್ದೇನೆ. ಆ ಬ್ರಹ್ಮನ ತಲೆ ಶಿವನ ನರನಾಡಿಗಳನ್ನೆಲ್ಲ ಎಳಿತಾ ಇತ್ತು. ಅವನು ತಿಂದ ಆಹಾರವನ್ನೆಲ್ಲ ಅದೇ ತಿಂತಿತ್ತು. ನನಗೆ ಆಹಾರ ಕೊಡು, ಆಹಾರ ಕೊಡು, ಆಹಾರ ಕೊಡು ಅಂತ ಕೇಳ್ತಿತ್ತು ಅದು. ಆಗ ಶಿವ ಆ ಬ್ರಹ್ಮ ಕಪಾಲದ ಹಸಿವನ್ನು ಹೋಗಲಾಡಿಸೋದಕ್ಕೆ ಅಂಥೇಳಿ ಮನೆ ಮನೆಗೂ ಭಿಕ್ಷೆ ಕೇಳೋದಕ್ಕೆ ಬರ್ತಿದ್ದ. ಯಾಕೆ ಎಂದು ಕೇಳಿದರೆ, ಮನೆಯಲ್ಲಿ ಪಾರ್ವತಿಯಾದಂಥ ಅವನ ಮಡದಿ ಮಾಡಿದ ಅಡುಗೆ ಎಲ್ಲ ಇವನು ಎಷ್ಟೇ ತಿಂದರೂ ಅದಕ್ಕೆ ಹೋಗ್ತಿತ್ತು. ಹಾಗಾಗಿ ಮನೆ ಮೊದಲೇ ಸಾಮಾನ್ಯ ಸಂಸಾರ, ಅದು ಪೂರ್ತಿ ಖೋತಾ ಬಜೆಟ್ ಆಗಿತ್ತು. ತಮಾಷೆ ಮುಖದಲ್ಲಿ ಹೇಳ್ತಿದ್ದೇನೆ. ಆಮೇಲೆ ಪಾರ್ವತಿ ಯಾವಳು ಹಾಗೆ ಸ್ವಲ್ಪ ಮನೆಯಲ್ಲಿ ಯಜಮಾನರ ಅವಶ್ಯಕತೆಯನ್ನು ಜಾಸ್ತಿ ತಿಂದರೆ ಹೆಂಗಸರು ಒಣಗ್ತಾರಲ್ಲ, ಹಾಗೇ ಏನ್ರಿ ವಯಸ್ಸಿನ ಒಂದು ಪರಿಮಿತಿಯು ನಿಮಗೆ ಗೊತ್ತಿಲ್ಲ ಹೀಗೆ ಅಂತ ಹೇಳಿರಬೇಕು. ಪುರಾಣದಲ್ಲಿಲ್ಲ, ನಾ ಹೇಳಿದ್ದೇನೆ ಇದನ್ನು ಅಂತ. ಕೊನೆಗೆ ಶಿವ ಏನು ಮಾಡಿದ ಕೇಳಿದರೆ, ತನ್ನ ಅರ್ಧಾಂಗಿಯ ಈ ಚಡಪಡಿಸುವಿಕೆಯನ್ನು ಕಂಡು ಮನೆ ಬಿಟ್ಟ, ಬೀದಿಗೆ ಬಿದ್ದ. ಎಲ್ಲರ ಮನೆ ಮುಂದೆ ಹೋಗಿ ಭಿಕ್ಷೆ ಕೇಳೋದಕ್ಕೆ ಪ್ರಾರಂಭ ಮಾಡ್ದ. ಹಾಗೆ ಭಿಕ್ಷಾ ಕೇಳ್ತಾ ಹೋದವನು ಮನೆ ಕಡೆಗೆ ಮುಖನೇ ಹಾಕಲಿಲ್ಲ. ಯಾಕೆಂದರೆ ಆ ಹಸಿವು ಹಿಂಗಿದ್ರೆ ತಾನೇ ಅವನು ಮನೆಗೆ ಬರೋದು. ಊರೂರು ಸುತ್ತಾ ಹೋದ. ತಿಂಗಳಾಯಿತು, 6 ತಿಂಗಳಾಯಿತು, ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ಯಾಕಾದರೂ ಅಂದು ತನ್ನ ಪತಿ ಹತ್ರ ಸ್ವಲ್ಪ ಬೇಸರದಿಂದ ನಾನು ಮಾತನಾಡಿದೆನೋ ಅಂತ ಅನಿಸಿರಬೇಕು ಪಾರ್ವತಿಗೆ. ಬಂದಿಲ್ಲ ಶಿವ, ಎಲ್ಲ ಕಡೆಗೂ ಓಡಾಡ್ತಾ ಇದ್ದಾನೆ ಹೇಗೆ ಅಂತ. ಇಂಥ ಸ್ಥಿತಿಯಲ್ಲಿ ತನ್ನ ಗಂಡ ಎಲ್ಲಿದ್ದಾನೆ ಅಂತ ಪುನಃ ಪತ್ತೆ ಹಚ್ಚುವಂತಹ ಪರಿಸ್ಥಿತಿ ಪಾರ್ವತಿಗೆ ಎದುರಾಯಿತು. ಅದಕ್ಕೋಸ್ಕರ ಅವಳು ಮನೆಯನ್ನು ಬಿಟ್ಲು. ಕೊನೆಗೆ ಕೈಲಾಸ ಪರ್ವತ ಅವಳ ಮನೆ, ಶಿವನ ಮನೆಯೂ ಅಲ್ಲೇ. ಅಲ್ಲಿಂದ ಎದ್ದಂತಹ ಪಾರ್ವತಿ ನೇರವಾಗಿ ಕಾಶಿಗೆ ಬಂದು ಅಲ್ಲಿ ಒಂದು ಅನ್ನಛತ್ರವನ್ನು ಪ್ರಾರಂಭಿಸಿದಳು. ಆ ಅನ್ನಛತ್ರದ ಒಡತಿಯಾಗಿ ಎಲ್ಲರಿಗೂ ಅನ್ನದಾನವನ್ನು ಮಾಡ್ತಿದ್ಲು. ಯಾಕೆ ಕೇಳಿದರೆ, ಇಲ್ಲೊಂದು ಅನ್ನಛತ್ರ ಇದೆ ಅಂತ ಗೊತ್ತಾದಾಗ ಶಿವ ನೇರವಾಗಿ ಅಲ್ಲಿಗೆ ಬರ್ತಾನೆ. ಆಗ ನಾನು ತನ್ನ ಪತಿಯನ್ನು ಸಂಧಿಸಬಹುದು ಎನ್ನುವುದು ಅವಳ ಉದ್ದೇಶ ಆಗಿತ್ತು. ಹಾಗಾಗಿ ಕಾಶಿಯಲ್ಲಿ ಆಕೆ ಪಾರ್ವತಿ ಅನ್ನಛತ್ರವನ್ನು ಪ್ರಾರಂಭಿಸಿ ಅನ್ನ ಸಂಪತ್ತನ್ನು ವಿತರಿಸ್ತಾ ಅನ್ನಪೂರ್ಣೇಶ್ವರಿ ಅಂತ ಕರೆಸಿಕೊಂಡಳು. ಇವತ್ತಿಗೂ ಸಹ ನೀವು ಆ ಚಿತ್ರವನ್ನು ನೋಡ್ತೀರಾ. ಅಲ್ಲಿ ಶಿವ ಭಿಕ್ಷೆ ಬೇಡ್ತಾ ಇರುವಂಥ ಚಿತ್ರ ಕಾಣುತ್ತೆ. ಪಾರ್ವತಿ ಸೌಟನ್ನು ಹಿಡಿದು ಅನ್ನವನ್ನು ಬಡಿಸ್ತಾ ಇದ್ದಾಳೆ. ಈ ಚಿತ್ರ ನಿಮಗೆ ಕಾಣುತ್ತೆ. ಇದು ಕಾಶಿಯಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ನೆಲೆಸಿದಂತಹ ಪಾರ್ವತಿಯ ಕಥೆ. ಇದರ ಹಿನ್ನೆಲೆ ಇಷ್ಟು ಹೀಗೆ ಅಂತ. ಸರಿ, ಶಿವ ಅಲ್ಲಿಗೆ ಮುಂದೊಂದು ದಿವಸ ಬಂದ. ಆ ಚಿತ್ರನೇ ನಾವು ಇವತ್ತು ನೋಡ್ತೇವೆ.
ಅವಳು ಅವನಿಗೆ ಭಿಕ್ಷೆಯನ್ನು ನೀಡಿದಳು. ಆದರೆ ಎಷ್ಟೇ ಭಿಕ್ಷೆ ನೀಡಿದ್ರೂ ಸಹ ಶಿವನ ಹಸಿವು ಇಂಗುತ್ತಾ ಇರಲಿಲ್ಲ. ಕಾರಣ ಬ್ರಹ್ಮಕಪಾಲ ಅದನ್ನು ತಿಂದು ತೇಗ್ತಾ ಇತ್ತು. ಪಾರ್ವತಿಗೆ ಒಂದು ಸಮಾಧಾನ, ತನ್ನ ಪತಿ ಪುನಃ ನನ್ನ ಬಳಿಗೆ ಬಂದಿದ್ದಾನೆ ಎನ್ನುವಂಥದ್ದು. ಹೀಗೆ ಆ ಪಾರ್ವತಿಯಲ್ಲಿ ಕಾಶಿಯಲ್ಲಿ ಅನ್ನಛತ್ರದ ಒಡತಿಯಾಗಿ ನೆಲೆಸಿದಂತಹ ಅವಳನ್ನು ಅನ್ನಪೂರ್ಣೇಶ್ವರಿ ಅಂತ ಕರೆಯಿತು ಪುರಾಣ ಶಾಸ್ತ್ರ, ಪುರಾಣ ಸಾಹಿತ್ಯ. ಇಷ್ಟು ಹಿನ್ನೆಲೆ. ಇದು ನಮಗೆ ಅನ್ನಪೂರ್ಣೇಶ್ವರಿ ಯಾಕಾದ್ಲು ಅನ್ನೋದಕ್ಕೆ ಇಷ್ಟು ಸಾಕು. ಆದರೆ ಒಂದು ಪ್ರಶ್ನೆ ಒಳೆದೇ ಬಿಡುತ್ತೆ. ಹೌದು, ಅವನು ಅಲ್ಲಿ ಅನ್ನಛತ್ರಕ್ಕೆ ಬಂದ, ಊಟ ಮಾಡ್ತಾ ಇದ್ದ, ಬ್ರಹ್ಮಕಪಾಲ ಏನಾಯಿತು ಕಥೆ ಅಂತ. ಕಾಶಿಯಲ್ಲಿ ಹೋದವ್ರಿಗೆ ತೋರಿಸ್ತಾರೆ, ಇಲ್ಲೇ ಆ ಬ್ರಹ್ಮಕಪಾಲ ಕಳಚಿ ಬಿತ್ತು ಅಂತ. ಬ್ರಹ್ಮಕಪಾಲ ಅಲ್ಲಿ ಬಿತ್ತು ಹೀಗೆ ಅಂತ. ಆದರೆ ಅದು ಅಷ್ಟು ಬೇಗವಾಗಿ ಹೋಗುವಂಥ ಕಪಾಲ ಅಲ್ಲ, ಹೇಳಿ ಕೇಳಿ ಬ್ರಹ್ಮಕಪಾಲ ಅದು. ಇದಕ್ಕೆ ಬೇರೊಂದು ರೀತಿಯ ಸಮಾಧಾನವನ್ನು ಹೇಳುತ್ತೆ. ಏನಿದ್ರೂ ಶಿವ ತಿಂದಂತಹ ಆಹಾರಾದಿಗಳನ್ನು ಎಲ್ಲ ಈ ಕಪಾಲವೇ ತಿಂತಿತ್ತಾದ್ದರಿಂದ ಅವನು ಚಡಪಡಿಸ್ತಾ ಇದ್ದ. ಕೊನೆಗೆ ಏನಾಯಿತು ಕೇಳಿದರೆ, ತನ್ನ ಗೋಳನ್ನು ಹೊತ್ತುಕೊಂಡು ವಿಷ್ಣುವಿನ ಬಳಿಗೆ ಹೋದ. ಆಗ ವಿಷ್ಣು ತ್ರಿಮೂರ್ತಿಗಳಲ್ವ ಎಷ್ಟಂದರೂ ಸಹ. ಆಗ ಅವನು ಹೇಳ್ತಾನೆ, ಓ ಇದಾ ನಿನ್ನ ಸಮಸ್ಯೆ, ಇವಾಗ ಏನು ಮಾಡಬೇಕು, ನಾನು ಈ ಬ್ರಹ್ಮಕಪಾಲವನ್ನು ಸ್ವೀಕಾರ ಮಾಡಿದರೆ ನಿನಗೆ ಬಂದ ಸಮಸ್ಯೆ ನನಗೂ ಬರುತ್ತೆ. ಅವಾಗ ಇಷ್ಟು ದಿವಸ ನೀನೇನು ಮಾಡಿದೆಯೋ ಆ ಕೆಲಸವನ್ನು ನಾನು ಮಾಡಬೇಕು ಅಲ್ವಾ. ಸಾಲದ್ದಕ್ಕೆ ನಿನ್ನ ಹೆಂಡತಿ ಯಾರು ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಅನ್ನಛತ್ರವನ್ನಾದರೂ ಪ್ರಾರಂಭ ಮಾಡಿದ್ದಾಳೆ. ನನ್ನ ಹೆಂಡತಿ ಹಂಗೆ ಮಾಡ್ತಾ ಇಲ್ಲ. ಯಾಕೆಂದರೆ ನನಗಿಂತ ಬೇಗ ನನ್ನ ಹೆಂಡತಿ ಮುನಿಸ್ಕೊಂಡು ನಾನು ಬಿಟ್ಟು ಹೋಗ್ತಾಳೆ. ಲಕ್ಷ್ಮಿಗೆ ಆ ಸ್ವಭಾವ ಮೊದಲಿಂದನೂ ಇದೆ. ಹಾಗಾಗಿ ಆಗಲಿ ಏನಾರು ಒಂದು ಉಪಾಯ ಮಾಡ್ತೇನೆ ಅಂಥೇಳಿ ಅವನ ಹೆಸರೇ ಆ ಪಾಲನಕರ್ತನಾದ್ದರಿಂದ ಈ ಉಪಾಯವನ್ನು ಮಾಡ್ತಾನೇ ಇರ್ತಾನೆ ಅವನು. ಕೊನೆಗೆ ಹೇಳ್ತಾನೆ ವಿಷ್ಣು, ನೋಡಪ್ಪ ಕಪಾಲ, ಆ ಶಿವನ ನರನಾಡಿಗಳನ್ನೆಲ್ಲ ನೀನು ಹೀರಿ ಅವನನ್ನು ಹಿಪ್ಪೆ ಮಾಡಿಬಿಟ್ಟಿದ್ದೀಯೆ. ಅವನಲ್ಲಿ ಏನೂ ಇಲ್ಲ. ನೋಡು ನಾನು ಎಷ್ಟು ಚೆನ್ನಾಗಿದ್ದೇನೆ, ದಷ್ಟಪುಷ್ಟ ಆಗಿದ್ದೇನೆ, ಬಾ ನನ್ನ ಕೈಗೆ ಬಾ ಅಂತ ಕರೀತಾನೆ. ಆಗ ಕಣ್ಣು ಮಿಟುಕಿಸುತ್ತೆ, ಅದು ಇವನ ಕೈಗೆ ಬರೋದಕ್ಕೆ ತಯಾರಿಯಾಗತ್ತೆ. ಶಿವನ ಕೈ ಹೀಗಿದೆ, ಬ್ರಹ್ಮಕಪಾಲ ಅಂಟ್ಕೊಂಡಿದೆ, ಇಲ್ಲಿ ವಿಷ್ಣುವಿನ ಕೈ ಇದೆ, ಬಾ ಬಾ ಅಂತ ಅದನ್ನು ಕರೀತಾನೆ. ಅದು ಬರಬೇಕು, ಇನ್ನೇನು ಇವನ ಕೈಯಿಂದ ಕೈಯನ್ನು ಎಳೆದು ಬಿಡ್ತಾನೆ ಹೀಗೆ ಅಂತ. ಅದು ಕೆಳಗೆ ಬಿತ್ತು. ಕೆಳಗೆ ಬಿದ್ದಾಗ ಬ್ರಹ್ಮಕಪಾಲ ಕೇಳಿತು, ನೀನೊಬ್ಬ ಮಹಾ ಮೋಸಗಾರ, ಯಾಕೆ ಈ ಕೆಲಸ ಮಾಡಿದೆ ಹೀಗೆ ಅಂತ. ಮೋಸ ಮಾಡಲಿಲ್ಲ, ನನ್ನ ಹೆಸರೇ ಪಾಲನೆ ಮಾಡುವ ಕರ್ತವ್ಯ. ಶಿವನನ್ನೂ ನಾನು ಪಾಲನೆ ಮಾಡಬೇಕು, ನಿನ್ನನ್ನು ಪಾಲನೆ ಮಾಡಬೇಕು. ಆದರೆ ಸ್ವಲ್ಪ ದಿವಸ ನೀನು ಕಾಯಬೇಕು. ಈಗ ಯಾಕೂ ಸಾಕಷ್ಟು ತಿಂದಿದೀಯ ನೀನು, ಅಲ್ಲಿವರೆಗೆ ಸ್ವಲ್ಪ ಏಕಾದಶಿ ಮಾಡು. ಮುಂದೆ ನಾನು ಕೃಷ್ಣಾವತಾರವನ್ನು ಮಾಡ್ತೇನೆ, ಆಗ ಈ ಕಲಿಯುಗ ಪ್ರಾರಂಭ ಆಗತ್ತೆ. ಇಲ್ಲಿ ಬೇಡದೇ ಇರುವಂಥ ಎಷ್ಟೋ ಕಳೆಗಳಿಂತಿರುವಂಥ ರಾಜರು ಹುಟ್ಟುತ್ತಾರೆ. ಅವರ ಎಲ್ಲರ ತಲೆಯನ್ನು ನಾನು ಇಲ್ಲಿಯೇ ತರಿತೇನೆ. ಅವರ ರಕ್ತ ಮಾಂಸ ಮಜ್ಜೆಗಳನ್ನೆಲ್ಲ ನೀನು ತಿಂದು ತೇಗ್ತೀಯಂತೆ ಅಂತ ಹೇಳಿದ. ಆ ಬ್ರಹ್ಮಕಪಾಲ ಬಿದ್ದ ಜಾಗವೇ ಕುರುಕ್ಷೇತ್ರ. ಸೊ ಆ ಹಿನ್ನೆಲೆಯಲ್ಲಿ ಕುರುಕ್ಷೇತ್ರದಲ್ಲಿ ಪರಶುರಾಮ ಏನು ಮಾಡಿದ ಅಂದರೆ, ಅಲ್ಲಿ 5 ತೀರ್ಥಕ್ಷೇತ್ರಗಳಿದ್ವು. ಕ್ಷತ್ರಿಯರ ತಲೆಯನ್ನೆಲ್ಲ ಚೆಂಡಾಡಿ ಅವನು 5 ರಕ್ತದ ಟ್ಯಾಂಕನ್ನು ಕಟ್ಟಿದ್ದಂತೆ. ಏನು ಯೋಚನೆ ಮಾಡಬೇಡ, ಸಮೃದ್ಧಿಯಾಗಿ ನನಗೆ ಸಿಗುತ್ತೆ ಇಲ್ಲಿ ಅಂತ ಹೇಳಿದ ಅಂತ. ಆಮೇಲೆ ಮತ್ತೆ ಕುರು ಎನ್ನುವಂಥ ರಾಜನ ಅದನ್ನು ಪುನಶ್ಚೇತನಗೊಳಿಸಿದ. ಹಾಗಾಗಿ ಅದು ಕುರು ರಾಜರ ಒಂದು ಆಳ್ವಿಕೆಗೆ ಒಳಪಟ್ಟಿತು. ಅದರ ಪ್ರಾಚೀನ ಹೆಸರು ಸಮಂತ ಪಂಚಕ ಅಂತ, ಕುರುಕ್ಷೇತ್ರದ ಪ್ರಾಚೀನ ಹೆಸರು. ಅಲ್ಲಿ ತಲೆ ಬಿತ್ತು ಬ್ರಹ್ಮಕಪಾಲ. ಮುಂದೆ ಆ ಕೌರವರ ಪಾಂಡವರ ಯುದ್ಧ ಆದಾಗ, ಮಹಾಭಾರತ ಯುದ್ಧದಲ್ಲಿ ಅದಕ್ಕೆ ಯಥೇಷ್ಟವಾದಂತಹ ಆಹಾರ ಸಿಕ್ಕಿತು. ಅದು ತೃಪ್ತವಾಗಿ ಅಲ್ಲಿಂದ ಬಿಡುಗಡೆಯನ್ನು ಹೊಂದಿತು. ಇದು ಕಥೆ ಮುಂದುವರೆದು ಹೀಗೆ ಮುಕ್ತಾಯ ಆಗತ್ತೆ.
ಇದಿಷ್ಟು ಹಿನ್ನೆಲೆ. ಈಗ ನಾವು ಕಥೆಯನ್ನು ಮುಂದಕ್ಕೆ ತೊಗೊಂಡು ಹೋಗಿದ್ದೇವೆ, ಮತ್ತು ಪುನಃ ಹಿಂದಕ್ಕೆ ಬರಬೇಕು. ಕಾಶಿಯಲ್ಲಿ ಪಾರ್ವತಿ ಇದ್ದಾಳೆ ಅನ್ನಪೂರ್ಣೇಶ್ವರಿಯಾಗಿ. ಇಂತಹ ಪಾರ್ವತಿಯಾಗಿದ್ದಂಥ ಅವಳನ್ನು ಕಾಶಿಯಲ್ಲಿ ಅನ್ನಪೂರ್ಣೇಶ್ವರಿ ಅಂತ ಕರೆಸಿಕೊಂಡಂಥ ಆಕೆಯನ್ನು ಭಗವತ್ಪಾದರು ಕಾಶಿಯಲ್ಲಿ ಇದ್ದಾಗ ಆಕೆಯನ್ನು ಸ್ತುತಿ ಮಾಡ್ತಾರೆ. ಕಾಶಿ ವಿಶ್ವೇಶ್ವರನನ್ನು ಸ್ತುತಿ ಮಾಡ್ತಾರೆ, ಆಕೆಯನ್ನು ಸ್ತುತಿ ಮಾಡ್ತಾರೆ. ಕಾಶಿಯಲ್ಲಿರುವಂಥ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಅದು ಒಂದು. ದುರ್ದೈವ ಅಂದರೆ ಉತ್ತರ ಭಾರತದ ಪಂಡಿತರು ಎಲ್ಲವನ್ನೂ ಹೇಳ್ತಾರೆ, ಆದರೆ ಅಲ್ಲಿರುವ ತಾತ್ವಿಕ ವಿಚಾರವನ್ನು ಮಾತ್ರ ಯಾರೂ ಮುಟ್ಟೋದಿಲ್ಲ. ನನಗಿಂತ ಹೆಚ್ಚು ನಿಮಗೆ ಅನುಭವ ಆಗಿದೆ ಅಂತ ಅಂದ್ಕೊಂಡೆ. ನಾನು ಸುಮಾರು ಜಾಲಾಡಿದೆ, ಏನಾದರೂ ತಾತ್ವಿಕ ವಿಚಾರ ಕೊಡ್ತಾರೆ ಅಂದರೆ ಬಹುತ್ ಪ್ರಾಚೀನ ದೇವಾಲಯ ಹೈ ಅಂತ ಶುರುವಾಗುತ್ತೆ, ಕಡಿ ಪ್ರಾಚೀನದಲ್ಲದೆ ಮುಗಿದೋಗುತ್ತೆ ಅಷ್ಟೇ, ಏನೂ ಸಿಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಇದರ ಒಂದು ಪೀಠಿಕಾ ಭಾಗವಾಗಿ ನಾನು ವಿಷಯವನ್ನು ತಿಳಿಸಿದ್ದೇನೆ. ಮತ್ತು ಮುಂದಿನದು ನೇರ ಸ್ತೋತ್ರ ಪ್ರಾರಂಭ. ಇದನ್ನು ಸಾಮಾನ್ಯವಾಗಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಪೂರ್ತಿಯಾಗಿ ಹೇಳುವಂತಹ ಕ್ರಮ ನಮ್ಮಲ್ಲಿ ಇವತ್ತಿಗೂ ಕೆಲವು ಕುಟುಂಬಗಳಲ್ಲಿ ಇದೆ. ಯಾಕೆಂದರೆ ಅನ್ನಪೂರ್ಣೇಶ್ವರಿಯನ್ನು ಸ್ತುತಿ ಮಾಡಿ ನಾವು ಅನ್ನವನ್ನು ಸ್ವೀಕರಿಸಿದರೆ ಅನ್ನ ದೋಷ ಪರಿಹಾರ ಆಗತ್ತೆ ಎನ್ನುವಂಥದ್ದು. ಇದನ್ನೆಲ್ಲ ನಾವು ಗಮನಿಸಬೇಕು. ನಮ್ಮ ಹಿರಿಯರು ಪ್ರತಿಯೊಂದು ಈ ಎಲ್ಲ ನಮ್ಮ ಕ್ರಿಯೆ ಹಿಂದೆ ಅದಕ್ಕೊಂದು ಅರ್ಥವತ್ತತೆಯನ್ನು ಕಂಡುಕೊಂಡಿದ್ದರು. ಗೀತೆಯಲ್ಲಿ ಬರುವಂತಹ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ, ಆ ಜಾಠರಾಜ್ಞೆಯನ್ನೇ ನೇರವಾಗಿ ಸ್ತುತಿ ಮಾಡುವಂಥದ್ದು. ಇಲ್ಲಿ ನೇರವಾಗಿ ತಿನ್ನುವ ಆಹಾರವನ್ನು ಸ್ತುತಿ ಮಾಡಿ ಅದನ್ನು ತಿನ್ನುವಂಥದ್ದು. ಹೀಗೆ ಅಂತ ನಮ್ಮಲ್ಲಿ ದಿನವೂ ದೇವರಿಗೆ ಅದನ್ನು ಸಮರ್ಪಣೆ ಮಾಡಬೇಕಿದ್ರೆ ಅನ್ನಂ ಪರ್ವತರೂಪೇಣ ತ್ರಾಹಿಮಾಂ ಪರಮೇಶ್ವರಿ, ಅಂದರೆ ನೀನು ನನ್ನ ಒಳಗೆ ಹೋಗಿ ನನ್ನನ್ನು ರಕ್ಷಣೆ ಮಾಡುವಂಥ. ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ಶುರುವಾದರೆ ಅದು ತ್ರಾಹಿಮಾಂ ಪರಮೇಶ್ವರಿ ಆಗೋದಿಲ್ಲ ಅಲ್ವಾ? ಹಾಗಾಗಿ ತಿಂದ ಆಹಾರ ಯಾವಾಗಲೂ ಸಮಾಧಾನ ಕೊಡಬೇಕೇ ಅಷ್ಟೇ ಹೊರತೂ ಸಹ ಯಾಕಾದರೂ ನಾನು ಇದನ್ನು ತಿಂದನು ಅಂತ ಅನ್ನಿಸಬಾರದು. ಹಾಗಾಗಿ ಆಕೆಯನ್ನು ಅನ್ನಪೂರ್ಣ ಪರಮೇಶ್ವರಿ ಅಂತಲೇ ನಮ್ಮಲ್ಲಿ ಕರೆಯುವಂತಹ ಕ್ರಮ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ನಮ್ಮ ಊರಲ್ಲಿ ಒಂದು ಅವಿಭಕ್ತ ಕುಟುಂಬ ಇತ್ತು. ಮನೆಯಲ್ಲಿ ಒಂದು 30-40 ಜನ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳೋರು. ಊಟಕ್ಕೆ ಕುಳಿತಾಗ ಸಾಮೂಹಿಕವಾಗಿ ಎಲ್ಲರೂ ಇದನ್ನು ಹೇಳಿಯೇ ಊಟವನ್ನು ಮಾಡುವವರು. ಅವರ ಮನೆಗೆ ಬಂದವರಿಗೂ ಸಹ ಅಯಾಚಿತವಾಗಿ ಈ ಸ್ತೋತ್ರದ ಅಭ್ಯಾಸ ಸಿಕ್ತಿತ್ತು. ಅಷ್ಟು ಹಿನ್ನೆಲೆಯಲ್ಲಿ ಭಗವತ್ಪಾದರು ತಾಯಿ ಅನ್ನಪೂರ್ಣೇಶ್ವರನ್ನ ಸ್ತುತಿ ಮಾಡಿದಂಥ ಕ್ರಮವನ್ನು ನೋಡೋಣ. ಬಹಳ ಪ್ರಾಸಬದ್ಧವಾಗಿರುವಂಥ ಒಂದು ಸ್ತೋತ್ರ ಇದು. ಮೊದಲನೇ ಶ್ಲೋಕ: ನಿತ್ಯಾನಂದಕರೀ ವರಾಭಯಕರೀ ಸೌಂದರ್ಯ ರತ್ನಾಕರೀ ನಿರ್ಧೂತಾಖಿಲ ಘೋರ ಪಾಪನಿಕರೀ ಪ್ರತ್ಯಕ್ಷ ಮಾಹೇಶ್ವರೀ ಪ್ರಾಲೇಯಾಚಲ ವಂಶ ಪಾವನಕರೀ ಕಾಶೀಪುರಾಧೀಶ್ವರೀ ಭಿಕ್ಷಾಂ ದೇಹಿ ಕೃಪಾವಲಂಬನಕರೀ ಮಾತಾನ್ನಪೂರ್ಣೇಶ್ವರೀ. ಶ್ಲೋಕದ ಬಹಳಷ್ಟು ಶಬ್ದಗಳು ನಿಮಗೆ ಅರ್ಥ ಆಗ್ತವೆ. ಕಾಶೀಪುರಾಧೀಶ್ವರಿ, ನನ್ನ ಪೀಠಿಗೆಯನ್ನು ಕೇಳಿದ ಇದು ಅರ್ಥ ಆಗ್ತದೆ. ಕಾಶೀಪುರದ ಒಡತಿ ಅಂತ ಅರ್ಥ. ಮತ್ತು ಮಾತಾ ಅನ್ನಪೂರ್ಣೇಶ್ವರಿ, ಜಗನ್ಮಾತೆ ನೀನು ಅನ್ನಪೂರ್ಣೇಶ್ವರಿ ಆಗಿದ್ದೀಯೆ. ಇದಿಷ್ಟು. ಇಂಥ ನಿನ್ನತ್ರ ನಾನು ಕೇಳ್ತಿದ್ದೇನೆ, ಭಿಕ್ಷಾಂ ದೇಹಿ ಅಂತ, ನನಗೆ ನೀನು ಭಿಕ್ಷೆಯನ್ನು ನೀಡುವಂಥ ಭಗವತ್ಪಾದರು ಆಕೆಯನ್ನು ಸ್ತುತಿ ಮಾಡ್ತಾರೆ. ಮೊದಲನೆಯ ಶಬ್ದ ನಿತ್ಯಾನಂದಕರೀ ಅಂತ. ಎಲ್ಲ ಕರಿ 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 ಅಂತ ಬರ್ತದೆ. ಇವತ್ತಿನ ಕರಿ ಅಲ್ಲ, ಕರೋತಿ ಇತಿ ಕರಿ ಅಂತ ಅರ್ಥ. ಅಂದರೆ ನಿತ್ಯವೂ ಆನಂದವನ್ನು ಉಂಟು ಮಾಡುವವಳು ಅಂತ ಅರ್ಥ. ಅದಕ್ಕೆ ಅರ್ಥ ಯಾಕೆ ನಿತ್ಯಾನಂದಕರಿ ಅಂತ ಹೇಳ್ತಾರೆ ಅಂದರೆ, ನಮಗೆ ಲೋಕದಲ್ಲಿ ಅಲ್ಪಾನಂದಕರಿಗಳು ಬೇಕಟ್ಟು ಸಿಗ್ತವೆ, ತಾತ್ಕಾಲಿಕ ಆನಂದಕರಿಗಳೂ ಸಿಗ್ತವೆ. ಇವತ್ತಿನ ಈ ಹೊರಗಿನ ಎಲ್ಲ ಕರಿಗಳೂ ಸಹ ಅಲ್ಪಾನಂದಕರಿಗಳೇ, ಆದರೆ ನಿತ್ಯಾನಂದಕರಿ ಅಲ್ಲ. ಹಾಗಾಗಿ ಜಗನ್ಮಾತೆಯಾದಂತಹ ಪಾರ್ವತಿ ಅವಳು ನಮ್ಮೊಳಗೆ ಚೈತನ್ಯ ಸ್ವರೂಪಿಣಿಯಾಗಿ ಇದ್ದಾಳೆ.
ಆದ್ದರಿಂದ ಸುಷುಪ್ತ್ಯವಸ್ಥೆಯಲ್ಲಿ ನಾವು ಆನಂದವನ್ನು ಅನುಭವಿಸ್ತೇವೆ ಪ್ರತಿದಿನವೂ ಸಹ. ಹಾಗಾಗಿ ಒಳಗಿದ್ದು ಆನಂದವನ್ನು ಕೊಡ್ತಾಳೆ. ಹಾಗಾಗಿ ಅವಳು ಆನಂದ ರೂಪಿಣಿ. ಈಗಂತೂ ಸೌಟನ್ನು ಹಿಡ್ಕೊಂಡು ಬಡಿಸೋದಕ್ಕೆ ಸಿದ್ಧವಾಗಿದ್ದಾಳೆ. ಈ ಜಠರ ಬಾಧೆಯನ್ನು ಹೋಗಲಾಡಿಸ್ತಾಳೆ. ಹಾಗಾಗಿ ಅವಳು ಆನಂದಕರಿ. ಹೊರಗಿನ ಆನಂದ ಅಂದರೆ ಅದು ಕ್ಷಣಿಕ ಆದ್ರೂ ಸಹ ಒಳಗಿನ ಆನಂದ ಅದು ಶಾಶ್ವತ ಆದದ್ರಿಂದ, ಅವಳೇ ಚೈತನ್ಯ ರೂಪಿಣಿ ಆದದ್ರಿಂದ, ಸುಷುಪ್ತಿಯಲ್ಲಿ ನಾವು ಆನಂದವನ್ನು ಅನುಭವಿಸ್ತೇವಾದ್ದರಿಂದ ಅವಳು ನಿತ್ಯ ಆನಂದಕರಿ, ನಿತ್ಯವೂ ಆನಂದವನ್ನು ಉಂಟು ಮಾಡುವವಳು. ಹೊರಗಿನದು ಯಾವುದೂ ಸಹ ನಿತ್ಯಾನಂದಕರಿ ಅಲ್ಲ ಅಲ್ವಾ? ಹಾಗಾಗಿ ಭಗವತ್ಪಾದರು ಎತ್ಕೊಳ್ತೇನೆ ವೇದಾಂತದ ಛಾಯೆಯ ಶಬ್ದವನ್ನು ಅಲ್ಲಿ ಬಳಸ್ತಾರೆ. ನಿತ್ಯಾನಂದಕರಿ ಇದು ಒಂದು. ಮೊದಲು ವೇದಾಂತದ ಛಾಯೆ ಇರುವಂತಹ ಶಬ್ದ, ಮತ್ತು ಎರಡನೇ ಶಬ್ದ ನೇರವಾಗಿ ಸಗುಣ ರೂಪವನ್ನು ಹೇಳ್ತಾರೆ ಆಕೆಯ. ವರ ಅಭಯಕರಿ ಅಂತ. ವರ ಅಂದರೆ ವರದ ಮುದ್ರೆ, ಮತ್ತು ಅಭಯ ಅಂದರೆ ಅಭಯ ಮುದ್ರೆ. ವರ ಅಂದರೆ ಹೀಗೆ, ಅಭಯ ಅಂದರೆ ಹೀಗೆ. ಸಾಮಾನ್ಯವಾಗಿ ತಿರುಪತಿಯ ಶ್ರೀನಿವಾಸನನ್ನು ನೀವು ನೋಡ್ತೀರಿ, ಆವಾಗ ಈ ಮುದ್ರೆ ಕಾಣುತ್ತೆ ನಮಗೆ ಹೀಗೆ ಅಂತ. ಅಂದರೆ ವರವನ್ನು ಕೊಡುವುದು, ಸುರಿಸುವುದು ವರದ ಮುದ್ರೆ. ಅಭಯ ಮುದ್ರೆ ನಾನಿದ್ದೇನೆ ಹೆದರಬೇಡ ಎನ್ನುವಂಥ ಅಭಯವನ್ನು ನೀಡುವಂಥ ಮುದ್ರೆ. ಹಾಗಾಗಿ ವರದ ಮುದ್ರೆಯನ್ನು ಮತ್ತು ಅಭಯ ಮುದ್ರೆಯನ್ನು ಧಾರಣೆ ಮಾಡಿದವಳು. ಇಲ್ಲಿ ಭಗವತ್ಪಾದರು ಹೀಗೆ ಹೇಳ್ತಾರೆ, ಸಗುಣ ರೂಪ ಆದ್ದರಿಂದ. ಆದರೆ ವಾಸ್ತವಿಕವಾಗಿ ತಾಯಿ ಅವಳು ವರದ ಮುದ್ರೆಯನ್ನು ಮತ್ತು ಅಭಯ ಮುದ್ರೆಯನ್ನು ತೋರಿಸಬೇಕಾದ, ಅಂದರೆ ನಾನು ವರವನ್ನು ಕೊಡ್ತೇನೆ ಅಥವಾ ಭಯವನ್ನು ಹೋಗಲಾಡಿಸ್ತೇನೆ ಅಂತ ಈ ಮುದ್ರೆಗಳ ಮೂಲಕ ಹೇಳಬೇಕಾದದ್ದಿಲ್ಲ. ಅವರೇ ಸೌಂದರ್ಯದಲ್ಲಿ ಹೇಳ್ತಾರೆ, ತ್ವದನ್ಯಃ ಪಾಣಿಭ್ಯಾಂ ಅಭಯವರದೋ ದೈವತಗಣಃ ತ್ವಮೇಕಾ ನೈವಾಸಿ ಪ್ರಕಟಿತವರಾಭೀತ್ಯಭಿನಯ ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣವು. ತಾಯಿಯ ಪಾದವನ್ನು ಆಶ್ರಯಿಸಿದವರಿಗೆ ಬೇರೆ ದೇವತೆಗಳು ಅಭಯ ಮುದ್ರೆಯನ್ನು, ವರದ ಮುದ್ರೆಯನ್ನು ಹಿಡಿದು ಏನನ್ನು ಕೊಟ್ಟು ಅನುಗ್ರಹಿಸ್ತಾರೋ ಅದೆಲ್ಲವನ್ನು ಆಕೆಯ ಪಾದದ ಧೂಳಿಯಿಂದಲೇ ಪಡಿಬಹುದು ಅಂತ ಅರ್ಥ. ಅದಕ್ಕೆ ಹಾಗಿದ್ರೂ ಮತ್ತಿಲ್ಲಿ ಯಾಕೆ ವರಾಭಯಕರಿ ಅಂತ ಹೇಳಿದ್ರು ಅಂದರೆ ಕೆಲವು ಜನರಿಗೆ ಸಂಶಯ. ಪ್ರಾಯಶಃ ಇದು ವಿಷ್ಣುವಿಗೆ ಮಾತ್ರ ಸೀಮಿತ ಅಥವಾ ಇನ್ನೊಬ್ಬ ಯಾವುದೋ ದೇವತೆಗೆ ಮಾತ್ರ ಸೀಮಿತ, ತಾಯಿಗೆ ಕೈಯಲ್ಲಿ ವರದ ಮುದ್ರೆಯನ್ನು ಅಭಯ ಮುದ್ರೆಯನ್ನು ತೋರಿಸೋದಕ್ಕೆ ಬರೋದೇ ಇಲ್ಲ ಅಂತ ಅಂದ್ಕೊಂಡು ಬಿಟ್ರೆ ಏನಪ್ಪ ಕಥೆ ಅಂತೇಳಿ ನಿಮಗೋಸ್ಕರ ಹಾಗೂ ತೋರಿಸ್ತಿದ್ದೀನಿ, ತಗೊಳ್ಳಿ. ವರಾಭಯಕರಿ, ನಿತ್ಯಾನಂದಕರಿ, ವರಾಭಯಕರಿ. ಅದಕ್ಕಿಂತ ಜಾಸ್ತಿ ಊಟದ ಸಂದರ್ಭದಲ್ಲಿ ಹೇಳುವಂಥದ್ದಲ್ವಾ. ಹಾಗಾಗಿ ನಾನು ಅನ್ನಪೂರ್ಣೇಶ್ವರಿಯಾಗಿ ನಿನಗೆ ಬಡಿಸ್ತಾ ಇದ್ದೇನೆ. ನಾನು ಬಡಿಸಿದಂಥ ಆಹಾರ ನಿನಗೆ ಅನಾರೋಗ್ಯವನ್ನು ಉಂಟು ಮಾಡಿ ಯಾವುದೇ ರೀತಿಯ ಭಯವನ್ನು ಹುಟ್ಟಿಸೋದಿಲ್ಲ ಎನ್ನುವಂಥ ಭರವಸೆಯ ಹಿನ್ನೆಲೆಯಲ್ಲಿ ಅಭಯಕರಿ. ಇದು ಎರಡನೆಯ ಅರ್ಥ. ಇದಾದ ಮೇಲೆ ಮತ್ತೆ ಮುಂದಿನ ಶಬ್ದ ಸೌಂದರ್ಯ ರತ್ನಾಕರಿ. ರತ್ನಾಕರ ಅಂತ ಒಂದು ಶಬ್ದ ಉಂಟು ಸಂಸ್ಕೃತದಲ್ಲಿ. ಬಹಳಷ್ಟು ಜನ ಹೆಸರನ್ನು ಇಟ್ಕೊಳ್ತಾರೆ. ಅದರ ಅರ್ಥ ಏನು ಅಂತ ಕೇಳಿದರೆ ಪ್ರಾಯಶಃ ಕಷ್ಟ ಆಗಿಬಿಡುತ್ತೆ. ರತ್ನಾಕರ ಅಂದರೆ ಸಮುದ್ರ ಅಂತ ಅರ್ಥ. ಸೌಂದರ್ಯ ರತ್ನಾಕರಿ ಸ್ತ್ರೀಲಿಂಗ ಆದ್ದರಿಂದ ಎಲ್ಲ ಕರಿ ಕರಿ ಅಂತ ಬರುತ್ತೆ. ಪುಲ್ಲಿಂಗ ಆದರೆ ಕರಹ ಅಂತ ಆಗತ್ತೆ ಅಷ್ಟೇ. ಅಂದರೆ ನೀನು ಸೌಂದರ್ಯದ ವಾರಾಶಿ ಅಂತ ಇದ್ದೀಯ ಅಂತ ಅರ್ಥ. ವಾರಾಶಿ ಅಂದರೆ ಸಮುದ್ರ ಅಂತ ಅರ್ಥ. ಅಂದರೆ ನೀನು ಸೌಂದರ್ಯ ಸಾಗರಳು. ನಿನ್ನ ಸೌಂದರ್ಯ ಹೇಗಿದೆ ಅಂದರೆ ಸಮುದ್ರದ ಹಾಗಿದೆ ಅಂತ.
ಸಮುದ್ರದ ಹಾಗಿದೆ ಅಂತ ಯಾಕ್ರಿ ಹೇಳಬೇಕು? ಸಮುದ್ರ ಏನು ಮಹಾ ಚಂದವಾ ಅಂದರೆ ಹಾಗೆ ಅರ್ಥ ಅಲ್ಲ. ಸಮುದ್ರದ ಆಳವೂ ಗೊತ್ತಿಲ್ಲ ನಮಗೆ, ಅಗಲವೂ ಗೊತ್ತಿಲ್ಲ. ಹಾಗೆಯೇ ನಿನ್ನ ಸೌಂದರ್ಯದ ಆಳವೂ ಗೊತ್ತಿಲ್ಲ, ಅದರ ಹರವೂ ಗೊತ್ತಿಲ್ಲ. ಯಾಕೆಂದರೆ ಅದು ಗೊತ್ತಿದ್ದವನು ಒಬ್ಬ ಮಾತ್ರ. ಯಾರು? ಪರಮೇಶ್ವರ, ಶಿವ. ಆದರೆ ನಾವೇನು ಹೇಳ್ಬೋದು ಅಂದರೆ, ಈ ಯಾವುದೇ ಮಾನದಂಡಗಳಿಂದ ಅಳೆಯೋದಕ್ಕೆ ಆಗದೇ ಇರುವಂಥ ನಿನ್ನ ಸೌಂದರ್ಯವನ್ನು ಅದು ಸಮುದ್ರದಷ್ಟು ವಿಶಾಲ, ಸಮುದ್ರದಷ್ಟು ಆಳ ಅಂತ ಅಷ್ಟೇ ಹೇಳ್ಬೋದು. ಹಾಗಾಗಿ ಸೌಂದರ್ಯ ರತ್ನಾಕರಿ, ಅಂತಹ ಚೆಲುವಿನ ರಾಶಿ, ಚೆಲುವಿನ ರಾಶಿ ಪಾರ್ವತಿ. ಒಂದು ಸಲ ಏನಾಯ್ತಂತೆ ಅಂದರೆ, ಶಿವನಿಗೆ ಇಬ್ಬರು ಹೆಂಡತಿಯರು, ಪಾರ್ವತಿ ಮತ್ತು ಗಂಗೆ. ಕಾಶಿಯಲ್ಲಿ ಇವರಿಬ್ಬರು ಮೇಲನ ಆಗತ್ತೆ. ಗಂಗೆ ಹೇಳಿ ಕೇಳಿ ಅವನ ಎರಡನೆಯ ಪತ್ನಿ, ಪಾರ್ವತಿ ಮೊದಲ ಪತ್ನಿ. ಈಕೆ ಇಂತಹ ಚೆಲುವೆ ಪಾರ್ವತಿ. ಒಮ್ಮೆ ಶಿವನ ತಲೆಯಲ್ಲಿರುವಂಥ ಗಂಗೆ ಶಿವನ ಪಕ್ಕದಲ್ಲಿರುವಂಥ ಪಾರ್ವತಿಯನ್ನು ಹೀಗೆ ಇಣುಕಿ ನೋಡಿದಳಂತೆ. ಆಗ ನೋಡಿದಾಗ ಏನಾಯಿತು ಅಂದರೆ, ಗಂಗೆಗೆ ಅನ್ನಿಸ್ತಂತೆ, ಛೇ 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 ಛೇ, ಇವಳ ಸೌಂದರ್ಯದ ಮುಂದೆ ನಂದು ಒಂದು ಸೌಂದರ್ಯವ ಥತ್ ಅಂತ ಹೇಳಿ ತನ್ನ ಸೌಂದರ್ಯದ ಬಗ್ಗೆ ಬಹಳ ಜುಗುಪ್ಸೆ ಪಟ್ಲಂತೆ. ಜುಗುಪ್ಸೆ ಪಟ್ಟು ಪಶ್ಚಾತ್ತಾಪ ಪಟ್ಟು ಅವಳು ಕರಗಿ ನೀರಾಗಿ ಹರಿದು ಬಿಟ್ಲಂತೆ. ಅದೇ ಗಂಗಾ ನದಿ ಆಯ್ತಂತೆ. ನಂದಲ್ಲ ಮಾತು, ಭಗವತ್ಪಾದರದ್ದೇ ಮಾತು. ತ್ವದೀಯಂ ಸೌಂದರ್ಯಂ ತುಹಿನಗಿರಿಕನ್ ಸ್ವದೀಯಂ ಸೌಂದರ್ಯಂ ನಿರತಿಶಯಮಾಲೋಕ್ಯ ಪರಯ ಭಿಯೈವಾಸೀದ್ ಗಂಗಾ ಜಲಮಯತನುಶೈಲತನಯೇ ತದೇತಸ್ಯಾಸ್ತಸ್ಮಾತ್ ವದನಕಮಲಂ ವೀಕ್ಷ್ಯ ಕೃಪಯಾ ಪ್ರತಿಷ್ಠಾ ಮಾತನ್ವನ್ ನಿಜ ಶಿರಸಿ ವಾಸೇನ ಗಿರಿಶಃ. ಹಾಗೆ ಇಣುಕಿ ನೋಡಿ ಪಶ್ಚಾತ್ತಾಪಪಟ್ಟು ಈ ಸೌಂದರ್ಯದ ಮುಂದೆ ನಂದು ಒಂದು ಸೌಂದರ್ಯ ಅಂತ ತನ್ನ ಬಗ್ಗೆ ಕೀಳರಿಮೆಯನ್ನು ತಾಳಿದಂಥ ಗಂಗೆ ನೀರಾಗಿ ಹರಿದು ಬಿಟ್ಲು. ನಮ್ಮಲ್ಲಿ ಹೇಳ್ತೇವೆ ಇವತ್ತಿಗೂ ಸಹ, ಅವರನ್ನು ನೋಡಿ ಅವನು ಬೆವತೋದ ಕಣ್ರಿ ಅಂತ. ಅಂದರೆ ಬೆವತೋದ ಅಂದರೆ ಏನು? ನೀರಾಗೋದ ಅಂತ. ಹಾಗೆ ಪಾರ್ವತಿಯ ಚೆಲುವನ್ನು ನೋಡಿ ಗಂಗೆ ಬೆವತು ನೀರಾಗಿ ಹರಿದು ಬಿಟ್ಲಂತೆ. ಮತ್ತೆ ಪುನಃ ಶಿವನಿಗೆ ಅನ್ನಿಸ್ತಂತೆ, ಛೇ 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 ಅಂಥೇಳಿ, ಇಲ್ಲ ನಾನಿದ್ದೇನೆ ಬಾ ಅಂಥೇಳಿ ಭಿಯೈವ್ ಆಸೀದ್ ಗಂಗಾ ಜಲಮಯ ತನು. ಪಾರ್ವತಿಯ ಸೌಂದರ್ಯ ಭಯದಿಂದ ಆ ನೀರಿನ ರೂಪವನ್ನು ತಾಳಿ ಹರಿದು ಹೋಗ್ತಾ ಇದ್ದಂಥ ಗಂಗೆಯನ್ನು ನೋಡಿ ಶಿವ ತಸ್ಮಾತ್ ವದನ ಕಮಲ ಮಾಲೋಕ್ಯ, ಇನ್ನೇನು ಕರಿ ಹೋಗ್ಬಿಟ್ಟಿದೆ, ಗಂಗೆಯ ಮುಖ ಮಾತ್ರ ಇಷ್ಟು ಒಳ್ಕೊಂಡಿದೆ, ಮಿಕ್ಕಿ ಎಲ್ಲ 90% ನೀರಾಗ್ಬಿಟ್ಟಿದ್ದಾಳೆ ಅವಳು. ಆ ನೀರಿನ ರಾಶಿಯಲ್ಲಿ ತೇಲಿ ಹೋಗ್ತಾ ಇರುವಂಥ ಆ ಗಂಗೆಯನ್ನು ಹಾಗೆ ತೆಗೆದು, ಗಂಗೆಯ ಮುಖವನ್ನಷ್ಟೇ ಉಳಿದಿದೆ, ಇನ್ನೇನಿಲ್ಲ, ಅದಿಷ್ಟನ್ನೇ ಪಾಪ ಇಷ್ಟಾರು ಉಳಿದಿರಲಿ ಅಂಥೇಳಿ ತನ್ನ ತಲೆ ಮೇಲೆ ಮತ್ತಿಟ್ಕೊಂಡಂತೆ. ಇದು ಭಗವತ್ಪಾದವಿದ್ದೆ. ಏನು ಕಾವ್ಯದ ಶೈಲಿ! ಪ್ರಾಯಶಃ ಅವರೇನಾದ್ರು ಕಾವ್ಯ ಬರೆದಿದ್ರು ಕಾಳಿದಾಸ, ಶ್ರೀಹರ್ಷ, ಭವಭೂತಿ ಎಲ್ಲರೂ ಸಹ ಕಾಣೆಯಾಗಿ ಹೋಗ್ತಿದ್ರು ಸಾಹಿತ್ಯ ಇತಿಹಾಸದಲ್ಲಿ. ಅಂಥ ಅದ್ಭುತವಾದಂಥ ಶೈಲಿ ನೋಡಿ. ಗಂಗೆ ನೀರಾಗಿ ಹರಿದಿದ್ದು ಸತ್ಯ, ಆದರೆ ಯಾಕೆ ನೀರಾಗಲು ಕೇಳಿದರೆ ಅವಳ ಸ್ವರೂಪವೇ ನೀರು ಅಲ್ವಾ? ಆದರೆ ಅವಳಿಗೊಂದು ಆಕಾರ ಇತ್ತು ಅಂತ ಕಲ್ಪನೆ ಮಾಡಿ ಆಮೇಲೆ ಅವಳು ನೀರಾಗಿದ್ದಕ್ಕೆ ಒಂದು ಕಾರಣವನ್ನು ಈ ರೀತಿಯಾಗಿ ಕೊಟ್ಟಾಗ ನಮಗೂ ಸಹ ಓ ಹೌದಲ್ಲ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆಗೆ ನಿಜ ಸುಳ್ಳು ಅದು, ಆದರೆ ನಮಗೇನಿಸುತ್ತೆ, ವಾ ವಾ ಅನಿಸುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಆದರೂ ಸಹ
ಹೇಳಿ ಕೇಳಿ ಪತ್ನಿ ಅಲ್ವ ಅವಳೂ ಸಹ, ಆದರೆ ಅವಳನ್ನು ರಕ್ಷಣೆ ಮಾಡಬೇಕಲ್ಲ. ಇಲ್ಲ, ನಾನಿದ್ದೀನಿ, ಹೆದರಬೇಡ ಅಂಥೇಳಿ, ಅಷ್ಟಾದರಷ್ಟು ಬಾ, ನಿನ್ನನ್ನು ಇಷ್ಟನ್ನೇ ಓಡಿಸ್ತೇನೆ ಅಂಥೇಳಿ ಆ ಗಂಗೆಯ ಮುಖವನ್ನಷ್ಟೇ ತನ್ನ ತಲೆ ಮೇಲೆ ಇಟ್ಕೊಂಡಂತೆ. ಇವತ್ತಿಗೂ ಸಹ ಯಾವುದೇ ಚಿತ್ರ ನೋಡಿ, ಗಂಗೆ ಇಡೀ ದೇಹ ಕಾಣೋದೇ ಇಲ್ಲ, ಮುಖ ಮಾತ್ರ ಕಾಣುತ್ತೆ. ಹೀಗೆ ಈ ಕಲ್ಪನೆಯ ಹಿನ್ನೆಲೆಯಲ್ಲಿ ಭಗವತ್ಪಾದರು ಹೇಳ್ತಾರೆ, ನಿನ್ನ ಸೌಂದರ್ಯ ಎಂಥದ್ದು ಅಂದರೆ, ನಿನ್ನನ್ನು ನೋಡಿದವರು ಎಲ್ಲರಿಗೂ ಸಹ ಅವರವರ ಸೌಂದರ್ಯದ ಬಗ್ಗೆ ಜಿಗುಪ್ಸೆ ಬಂದುಬಿಡ್ತದೆ ಹೇಗೆ ಅಂತ. ಈ ಸ್ತೋತ್ರವನ್ನೆಲ್ಲ ಮತ್ತೆ ಹೇಳ್ತಾ ಇದ್ದರೆ ನಮಗೆ ನಮ್ಮ ಸೌಂದರ್ಯದ ಬಗ್ಗೂ ಅಷ್ಟೋ ಇಷ್ಟೋ ಜಿಗುಪ್ಸೆ ಬಂದರೂ ಒಳ್ಳೆಯದು ಅಂತ ಅನಿಸುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಸೌಂದರ್ಯ ರತ್ನಾಕರಿ ಅಂದರೆ ನೀನು ಸೌಂದರ್ಯದ ಸಾಗರ ರೂಪಳು ಹೀಗೆ ಅಂತ. ಅಷ್ಟಾದ ಮೇಲೆ ಇಲ್ಲಿಗೆ ಒಂದು ಸಾಲ ಆಯಿತು. ನಿರ್ಧೂತಾಖಿಲ ಘೋರ ಪಾಪ ನಿಕರಿ. ಬಹಳಷ್ಟು ಪುಸ್ತಕಗಳಲ್ಲಿ ನಿರ್ಧೂತಾಖಿಲ ಘೋರ ಪಾವ ನಿಕರಿ ಅಂತ ಉಂಟು, ಹಾಗಲ್ಲ, ಪಾಪ ನಿಕರಿ ಅಂತ. ಅಂದರೆ ಸಕಲ ಪಾಪಗಳನ್ನು ನೀನು ಪರಿಹರಿಸುವವಳು. ಜಗನ್ಮಾತೆ ಪಾರ್ವತಿಯನ್ನು ಕುರಿತು ಹೇಳಿದ್ದು, ಎಲ್ಲ ತರಹದ ಪಾಪವನ್ನು ಸಹ ಅವಳು ಪರಿಹಾರ ಮಾಡ್ತಾಳೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಷ್ಟೊಂದು ಪಾಪಗಳನ್ನು ನಾವು ಮಾಡ್ತಾನೇ ಇರ್ತೇವೆ. ಆದರೆ ಆ ಪಾಪಕ್ಕೆಲ್ಲ ಪರಿಹಾರ ಏನು ಅಂದರೆ ಇಂಥ ಸ್ತೋತ್ರಗಳನ್ನು ಮತ್ತೆ ಮತ್ತೆ ಹೇಳಿಕೊಳ್ಳುವಂತಹದ್ದು ಅಂತ. ಯಾಕೆಂದರೆ ಈ ಸ್ತೋತ್ರಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ ಉಂಟು. ಬಹಳಷ್ಟು ಜನ ಕೇಳ್ತಾರೆ, ಸ್ತೋತ್ರ ಹೇಳಿದ್ದಂದ್ರೆ ಏನ್ರಿ ಆಗ್ತದೆ ಅಂತ. ಬಾಯಿ ಕಪ್ಪೆ ತರಹ ವಟ ಅಂತ ಹೇಳಿಬಿಟ್ರೆ ನಾವು ಹೇಳಿದಂಥ ಸ್ತೋತ್ರದಿಂದ ಪಾಪ ಪರಿಹಾರ ಆಗುತ್ತಾ ಅಂತ. ಹೌದು, ಅವ್ರ ಮಾತಿನಲ್ಲೇ ಉತ್ತರ ಉಂಟು. ಬಾಯಿ ಕಪ್ಪೆ ತರಹ ವಟ ಅಂತ ಹೇಳಿದರೆ ಪಾಪ ಪರಿಹಾರ ಆಗೋಲ್ಲ. ನಾನು ಇದನ್ನು ಪದೇ ಪದೇ ಹೇಳ್ತೇನೆ. ಹೇಳುವಾಗ ಅರ್ಥವನ್ನು ತಿಳಿದು ಹೇಳಿದಾಗ, ಆಗ ನಮ್ಮ ಮನಸ್ಸಿಗೆ ಅರ್ಥ ತಟ್ಟಿದಾಗ ಮನಸ್ಸು ಒದ್ದೆ ಆಗತ್ತಲ್ಲ. ಒದ್ದೆ ಆದಾಗ ಆ ಮನಸ್ಸಿಗೆ ಅಂಟಿದ ಪಾಪವೂ ಸಹ ನೀರು ಅಂದರೆ ಈ ಪವಿತ್ರ ಭಾವನೆಯಿಂದ ಅದ್ದಿ ಏನಾಗುತ್ತೆ ಕೇಳಿದರೆ ಆ ಕೊಳಕು ತೊಳೆದು ಹೋಗ್ಬಿಡತ್ತೆ ಹೇಗೆ ಅಂತ. ಅದಕ್ಕೋಸ್ಕರ ಅರ್ಥವನ್ನು ತಿಳಿದು ಹೇಳಬೇಕು ಸಾಧ್ಯವಾದಷ್ಟು ಸಹ, ಆಗ ಅದು ಹೆಚ್ಚು ಕೆಲಸವನ್ನು ಮಾಡುತ್ತೆ. ಯಾಕೆ ನೀನು ಎಲ್ಲ ತರಹದ ಪಾಪವನ್ನು ಹೋಗಲಾಡಿಸಬಲ್ಲೆ, ನಿನಗೆ ಆ ಶಕ್ತಿ ಉಂಟು ಅಂತಾರೆ. ಅದಕ್ಕೊಂದು 2-3 ಉದಾಹರಣೆ ಕೊಡ್ತಾರೆ ಅವರು ಭಗವತ್ಪಾದರು ಬೇರೆ ಕಡೆಗೆ. ಏನು ಅಂದರೆ, ಅಯಸ್ಪರ್ಶೇ ಲಗ್ನಂ ಸಪದಿ ಲಭತೆ ಹೇಮ ಪದವೀಂ ಯಥಾರಥ್ಯಾಪಾಥಃ ಶುಚಿಭವತಿ ಗಂಗೌಘಮಿಲಿತಂ ತಥಾ ತತ್ತತ್ಪಾಪೈಃ ಅತಿಮಲಿನಮಂತರ್ಮಮ ಹೃದಿ ಮಮ ಯದಿ ತ್ವಯಿ ಪ್ರೇಮ್ಣಾಸಕ್ತಂ ಕಥಮಿವ ನ ಜಾಯೇತ ವಿಮಲಂ. ನಾನು ಮೊನ್ನೆ ದಿವಸ ಒಂದು ಉದಾಹರಣೆ ಕೊಟ್ಟಿದ್ದೆ. ಸ್ಪರ್ಶಮುಣಿಗೆ ಕಬ್ಬಿಣವನ್ನು ತಾಗಿಸಿದಾಗ ಅದು ಬಂಗಾರವಾಗತ್ತೆ. ಅಂದರೆ ಸ್ಪರ್ಶಮುಣಿಗೆ ಕಬ್ಬಿಣವನ್ನು ಬಂಗಾರವನ್ನಾಗಿ ಮಾಡುವ ಶಕ್ತಿ ಇದೆ. ಇದು ಮೊದಲನೇದು. ಎರಡನೇದು, ಯಥಾರಥ್ಯಾಪಾಥಃ ಶುಚಿಭವತಿ ಗಂಗೌಘಮಿಲಿತಂ. ದಾರಿಯ ಪಕ್ಕದಲ್ಲಿ ಒಂದು ಮೋರಿಯ ನೀರು ಹರಿತಾ ಇರುತ್ತೆ. ಆ ಮೋರಿಯ ನೀರು ಮುಂದೆ ಹರಿದು ಗಂಗಾ ನದಿಯನ್ನು ಸೇರಿದಾಗ ಆ ನೀರು ಸಹ ಗಂಗೆ ಅಂತ ಕರೆಸ್ಕೊಳ್ಳುತ್ತೋ ಇಲ್ವೋ? ಈ ನೀರಿಗೆ ಗಂಗೆ ಆಗುವಂಥ ಶಕ್ತಿ ಬಂದದ್ದು ಯಾವುದರಿಂದ ಅಂದರೆ, ಈ ಮೋರಿಯ ನೀರು ಗಂಗೆ ಅಂತ ಕರೆಸ್ಕೊಳ್ಳುತ್ತಲ್ಲ, ಆ ಗಂಗೆಯ ಜೊತೆಗೆ ಸೇರಿದ್ರಿಂದ. ಭಗವತ್ಪಾದರು ಈ 2 ಮಾತನ್ನು ಹೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ ನಮಗೆ. ಏನು ಅಂದರೆ, ಸ್ಪರ್ಶಮಣಿ, ಜಡವಾದ ಸ್ಪರ್ಶಮಣಿ ಜಡವಾದ ಕಬ್ಬಿಣವನ್ನು ಬಂಗಾರವನ್ನಾಗಿ ಮಾಡತ್ತೆ. ಅದಕ್ಕೆ ಆ ಶಕ್ತಿ ಇದೆ ಅಮ್ಮ. ಹಾಗೆಯೇ ಗಂಗಾ ನದಿ ಮೋರಿಯ ನೀರನ್ನು ಗಂಗೆಯನ್ನಾಗಿ ಮಾಡುತ್ತೆ. ಅದಕ್ಕೂ ಆ ಶಕ್ತಿ ಇದೆ. ಆದರೆ
ನಿನ್ನನ್ನು ಸ್ತುತಿ ಮಾಡಿದಾಗ ನಿನ್ನ ಸ್ತೋತ್ರ ನನ್ನ ಹೃದಯದ ಪಾಪವನ್ನು ತೊಡೆದು ಹಾಕಿ ನನ್ನನ್ನು ಶುದ್ಧ ಮಾಡೋದಿಲ್ಲ ಅಂತಾದರೆ ನಿನ್ನ ಸ್ತೋತ್ರ ಆ ಸ್ಪರ್ಶಮಣಿಗಿಂತಲೂ ಕಳಪೆ, ಗಂಗೆಗಿಂತಲೂ ಕಳಪೆ. ಗಂಗೆಗಿಂತಲೂ ಕಳಪೆ ಅಂದರೆ ಆ ಮೋರಿಯ ನೀರು ತಾಗಿದ ಗಂಗೆ ಇರುತ್ತಲ್ಲ ಅದಕ್ಕಿಂತಲೂ ಸಹ ಅಂತರ್ಥ. ಅವೆರಡಕ್ಕೆ ಆ ಶಕ್ತಿ ಇದೆ ಅಂತಾದರೆ ನಿನ್ನ ಸ್ತೋತ್ರಕ್ಕೆ ನನ್ನನ್ನು ಶುದ್ಧನನ್ನಾಗಿ ಮಾಡುವ ಶಕ್ತಿ ಇಲ್ಲ ಅಂತ ಯಾರಮ್ಮ ಹೇಳ್ತಾರೆ? ಆದರೆ ಆ ಉದಾಹರಣೆ ನೋಡಿ, ಕಬ್ಬಿಣ ಬಂಗಾರ ಆಗಬೇಕಿದ್ರೆ ಅದು ಸ್ಪರ್ಶಮಣಿಗೆ ತಾಗಬೇಕು. ಮೋರಿ ನೀರು ಗಂಗೆ ಆಗಬೇಕಿದ್ರೆ ಗಂಗೆ ಜೊತೆಗೆ ಒಂದಾಗಬೇಕು. ಹಾಗೆ ನಮ್ಮ ಪಾಪ ಕಳಿಬೇಕಿದ್ರೆ ನಮ್ಮ ಹೃದಯ ಸ್ತೋತ್ರದ ಅರ್ಥದೊಂದಿಗೆ ಅದರ ಜೊತೆಗೆ ಒಂದಾಗಬೇಕು. ಹೀಗಾದಾಗ ಮಾತ್ರ ನನ್ನ ಹೃದಯ ಏನಾಗುತ್ತೆ? ಶುದ್ಧವಾಗತ್ತೆ. ನೀನು ಶುದ್ಧವಾಗಿ ಮಾಡ್ತೀಯೆ. ಯಾಕೆಂದರೆ ಅದು ಲೋಕದಲ್ಲಿ ಈ ಉತ್ಕೃಷ್ಟ ವಸ್ತುಗಳ ಸ್ವಭಾವ. ಗಂಗೆ ತನ್ನ ಹತ್ತಿರ ಬಂದ ಮೋರಿ ನೀರನ್ನು ಗಂಗೆಯನ್ನಾಗಿ ಮಾಡುತ್ತೆ, ಹಾಗೆ ಸ್ಪರ್ಶಮಣಿ ಕಬ್ಬಿಣವನ್ನು ಬಂಗಾರವನ್ನಾಗಿ ಮಾಡುತ್ತೆ. ಹಾಗೆ ಈ ನಿನ್ನ ಸ್ತೋತ್ರ ನನ್ನನ್ನು ಪರಿಶುದ್ಧನನ್ನಾಗಿ ಮಾಡುತ್ತೆ. ಮಾಡಬೇಕು, ಯಾಕೆ ಮಾಡೋದಿಲ್ಲ? ಹೀಗೆ ತಥಾ ತತ್ತತ್ ಪಾಪೈ ಅತಿ ಮಲಿನಂ ಅಂತರ್ ಮಮ ಯದಿ. ಆದರೆ ಒಂದೇ ಒಂದು ಅದಕ್ಕೆ ಕಾರಣ ಏನು ಅಂದರೆ, ಅದಕ್ಕೆ ಬೇಕಾದ ಅರ್ಹತೆ ಏನು ಅಂದರೆ ತ್ವಯಿ ಪ್ರೇಮ್ಣಾಸಕ್ತಂ, ಪ್ರೇಮದಿಂದ ಪ್ರೀತಿಯಿಂದ ಅದು ನಿನ್ನಲ್ಲಿ ಒಂದಾಗಬೇಕು ಮನಸ್ಸು. ಈ ಹಿನ್ನೆಲೆಯಲ್ಲಿ ನಿರ್ಧೂತ ಅಖಿಲ ಘೋರ ಪಾಪನಿಕರಿ, ಎಲ್ಲ ರೀತಿಯ ಪಾಪವನ್ನು ಸಹ ತೊಡೆದು ಹಾಕುವವಳು ನೀನು. ಮತ್ತು ಪ್ರತ್ಯಕ್ಷ ಮಾಹೇಶ್ವರಿ, ನೀನು ಮೈಗೂಡಿ ಬಂದಂತಹ ಮಹೇಶ್ವರನ ರೂಪದಲ್ಲಿದ್ದೀಯೆ ಅಂತ ಅರ್ಥ. ಮಹೇಶ್ವರ, ಮಹೇಶ್ವರನಿಗೆ ಸಂಬಂಧಪಟ್ಟವಳು ಮಾಹೇಶ್ವರಿ ಅಂತ. ಹೇಗೆ ಅಂದರೆ ನಿನಗೂ ಅವನಿಗೂ ಒಂದು ಹೋಲಿಕೆ ಉಂಟು ಅಂತ ಅರ್ಥ. ಶಿವನು ಮುಕ್ಕಣ್ಣ, ತಾಯಿಯು ಮುಕ್ಕಣ್ಣಿನವಳು, ಆಕೆಗೂ ಸಹ ಫಾಲನೇತ್ರ ಉಂಟು. ಅವನು ಹೇಗೆ ಜ್ಞಾನಸ್ವರೂಪನೋ ನೀನೂ ಸಹ ಜ್ಞಾನಸ್ವರೂಪಿಣಿ. ಹಾಗಾಗಿ ಪ್ರತ್ಯಕ್ಷ ಮಾಹೇಶ್ವರಿ, ಮಹೇಶ್ವರನ ಸಾಕ್ಷಾತ್ ರೂಪವಾಗಿದ್ದೀಯೆ ನೀನು ಅಂತ. ಅಷ್ಟಾದ ಮೇಲೆ ಮುಂದಿನ ಶಬ್ದ ಪ್ರಾಲೇಯಾಚಲ ವಂಶಪಾವನ ಕರಿ. ಪ್ರಾಲೇಯಾಚಲ ಅಂದರೆ ಹಿಮಾಚಲ ಅಂತ ಅರ್ಥ, ಹಿಮವತ್ ಪರ್ವತ. ಭಾಳ ಅಪ್ರಸಿದ್ಧವಾದ ಶಬ್ದಗಳು ಇವೆಲ್ಲ. ಅಚಲ ಅಂದರೆ ಪರ್ವತ, ಪ್ರಾಲೇಯಾಚಲ ಅಂದರೆ ಅತ್ಯಂತ ಹಳೆಯದು ಅಂತ ಅರ್ಥ. ಯಾವುದು? ಹಿಮವಂತ ಅಂದರೆ ಹಿಮಾಲಯ ಪರ್ವತ. ಅವನ ವಂಶವನ್ನು ಪಾವನಕರಿ, ನೀನು ಪಾವನ ಮಾಡಿದ್ದೀಯ ಅಂತ. ಯಾಕೆಂದರೆ ಹಿಂದೆ ದಾಕ್ಷಾಯಿಣಿ ಆಗಿದ್ಲು ಅವಳು, ದಕ್ಷನ ಮಗಳಾಗಿ ಅವತಾರ ಎತ್ತಿದ್ಲು. ಆಮೇಲೆ ಅಲ್ಲಿ ದೇಹ ಬಿಟ್ಟಂಥ ಅವಳು ಆ ಹಿಮವಂತನ ವಂಶವನ್ನು ಪರಿಶುದ್ಧಗೊಳಿಸಬೇಕು ಅಂತಲೇ, ಇಂಥ ಒಂದು ವಂಶ ಇದೆ ಅದನ್ನು ಜಗತ್ತಿಗೆ ತೋರಿಸ್ಬೇಕು ಅಂತಲೇ ಅವಳಲ್ಲಿ ಜನ್ಮ ಎತ್ತಿದಳು ಅಂತ. ಇದು ಅಲ್ಲೇ ಯಾಕೆ ಹುಟ್ಟಬೇಕಿತ್ತು ಅವಳು? ಇನ್ನೆಲ್ಲ ಹುಟ್ಟಬೋದಿತ್ತಲ್ವ. ಆದ್ದರಿಂದ ನೀನು ಅಲ್ಲಿ ಜನ್ಮ ತಾಳಿ ಆ ಹಿಮವಂತನ ವಂಶವನ್ನು ನೀನು ವಿಖ್ಯಾತಪಡಿಸಿದ್ದೀಯೆ, ಅದನ್ನು ಪಾವನ ಮಾಡಿದ್ದೀಯೆ. ಇಂತಹ ನೀನು ಎಂಥವಳು ಅಂದರೆ ಕಾಶೀಪುರಾಧೀಶ್ವರಿ. ಕಾಶಿಯ ಪುರ ನಗರ, ಅದಕ್ಕೆ ಎರಡು ಅರ್ಥ. ಮತ್ತು ಪುನಃ ಕಾಶಿಯ ಪುರದ ಒಡೆಯ ಶಿವ, ಅವನ ಈಶ್ವರಿ ಅಂತಲೂ ಒಂದರ್ಥ. ಕಾಶಿ ಪಟ್ಟಣದಲ್ಲಿ ವಾಸ ಮಾಡಿದಂಥ ನೀನು ಅಂತಲೂ ಅರ್ಥ. ಇಂಥ ನೀನು ನನಗೆ ಅನ್ನಪೂರ್ಣೇಶ್ವರಿ ಆಗಿದ್ದೀಯಲ್ಲ, ಭಿಕ್ಷಾಂದೇಹಿ, ಭಿಕ್ಷೆಯನ್ನು ನೀಡು. ಅಷ್ಟೇ ಅಲ್ಲ, ಕೃಪಾವಲಂಬನಕರಿ ಅಂತ ಒಂದು ಶಬ್ದ ಉಂಟು. ನೀನು ಯಾವಾಗಲೂ ಈ ಕೃಪೆಯನ್ನೇ ಅವಲಂಬಿಸಿದವಳು. ನಿನ್ನ ಭಕ್ತರ ಬಗ್ಗೆ ಸದಾ ಕೃಪಾವರ್ಷಿಣಿಯಾಗಿದ್ದೀಯೆ ನೀನು. ಹೀಗೆ ನನ್ನಂಥವನು ಭಿಕ್ಷೆ ನೀಡು ಅಂತ ಕೇಳಿದಾಗ ಆ ಕೃಪಾವರ್ಷಣದ ಮೂಲಕ
ಭಿಕ್ಷೆ ನೀಡಿ ನನಗೆ ಆಲಂಬನವನ್ನು ಆಶ್ರಯವನ್ನು ಕೊಡೋದಿಲ್ವಾ ಅಂತ. ಹಾಗೆ ಕೇಳೋದಕ್ಕೆ ಕಾರಣ ಉಂಟು. ಭಗವತ್ಪಾದರು ಅವರು ಸನ್ಯಾಸಿಗಳು, ಸ್ವತಃ ಪಾಕ ಮಾಡಿಕೊಂಡು ಸೇವಿಸುವ ಅಧಿಕಾರ ಇಲ್ಲ. ಹಾಗಾಗಿ ಅವರು ಭಿಕ್ಷೆ ಬೇಡಿಯೇ ಕಾಲ ಕಳಿಬೇಕು. ಯಾರ್ಯಾರ ಹತ್ರ ಯಾಕೆ ಕೇಳಬೇಕು ಅಂಥೇಳಿ ಜಗನ್ಮಾತೆ ಹತ್ರನೇ ನೇರವಾಗಿ ಸ್ತೋತ್ರ ಮಾಡೋದ್ರ ಮೂಲಕ ಭಿಕ್ಷೆಯನ್ನು ಕೇಳ್ತಾರೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಮೊದಲನೆಯ ಶ್ಲೋಕ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ ಎರಡನೆಯ ಶ್ಲೋಕ. ನಾನಾರತ್ನ ವಿಚಿತ್ರಭೂಷಣಕರೀ ಹೇಮಾಂಬರಾಡಂಬರಿ ಮುಕ್ತಾಹಾರ ವಿಲಂಬಮಾನ ವಿಲಸದ್ವಕ್ಷೋಜ ಕುಂಭಾಂತರಿ ಕಾಶ್ಮೀರಾಗರುವಾಸಿತಾಂಗರುಚಿರಾ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ. ನಾನಾ ರತ್ನ ವಿಚಿತ್ರ ಭೂಷಣಕರಿ. ಅವಳು ಹೇಳಿ ಕೇಳಿ ಹಿಮವಂತನ ಏಕೈಕ ಕುವರಿ. ಮದುವೆ ಆಗುವ ಕಾಲದಲ್ಲಿ ಅಳಿಯ ಬಿಕಾರಿ ಅಂತಿದ್ರೂ ಮಗಳನ್ನು ಬಿಕಾರಿಯಾಗಿ ಕೊಡಲಿಲ್ಲ ಅವನು. ಸಕಲ ಆಭರಣಗಳನ್ನು ತುಂಬಿಕೊಟ್ಟಿದ್ದಾನೆ. ತಂದೆ ತಾಯಿ ಹೆಣ್ಣುಮಕ್ಕಳಿಗೆ ಕೊಡೋದಕ್ಕೆ ಅಂತ ನಮ್ಮ ಹಿರಿಯರೊಂದು ಅವಕಾಶವನ್ನೇ ಕಲ್ಪಿಸಿದ್ದಾರೆ. ಮದುವೆ ಕಾಲದಲ್ಲಿ ಏನು ಕೊಟ್ಟರೂ ಸಹ ಹಾಕಿದುದು ಅಂತ. ಹಾಗಾಗಿ ಸಾಲಂಕೃತಾಂ ಕನ್ಯಾಂ ದದಾಮಿ ಅಂತ. ಸಾಲಂಕೃತಾಂ ಕನ್ಯಾಂ ದದಾಮಿ ಅಂದರೆ ಸಾಲ ಮಾಡಿ ಮದುವೆ ಮಾಡಿ ಮಗಳು ಕೊಡ್ತಾ ಇದ್ದೇನೆ ಅಂತ ಅರ್ಥ ಅಲ್ಲ. ಮತ್ತು ಪುನಃ ಭಾಳಷ್ಟು ಜನರಿಗೆ ಹಾಗಾಗತ್ತೆ. ಅಯ್ಯೋ ಎಲ್ಲರೂ ತಲೆ ತಿಂತಾರಲ್ಲ, ಹೇರಿ ಕೊಡಬೇಕು, ಹೇರಿ ಕೊಡಬೇಕು ಅಂತ. ಇಲ್ಲಿ ಹೇರಷ್ಟೊತ್ತಿಗೆ ಅಲ್ಲಿ ಖೋತ ಬಿದ್ದುಬಿಡುತ್ತೆ. ಆಮೇಲೆ ಏನು ಹೇಳಿದ್ರೆ ಇಲ್ಲಿ ಸಾಲಂಕೃತ, ಅಲ್ಲೂ ಸಾಲಂಕೃತ ಅಷ್ಟೇ. ಹೀಗೆ ಅದರ ಅರ್ಥ ಹಾಗಲ್ಲ. ಹಿಮವಂತನಿಗಿತ್ತು, ಹಾಗಾಗಿ ಎಲ್ಲವನ್ನೂ ಸಹ ಆತ ಮಗಳಿಗೆ ಕೊಟ್ಟಿದ್ದ. ಹಾಗಾಗಿ ನಾನಾ ರತ್ನ ವಿಚಿತ್ರ ಭೂಷಣಕರಿ, ಎಲ್ಲ ರೀತಿಯ ಆಭರಣಗಳಿಂದ ಅವಳು ಶೋಭಿಸ್ತಾ ಇದ್ದವಳು. ಮತ್ತು ಹೇಮಾಂಬರ ಆಡಂಬರಿ. ಹೇಮ ಅಂದರೆ ಬಂಗಾರ, ಅಂಬರ ಅಂದರೆ ಬಟ್ಟೆ. ಅವಳು ಹಾಕಿಕೊಳ್ಳುವಂತಹ ಬಟ್ಟೆಯ ಸುತ್ತಲೂ ಚಿನ್ನದ ಕಸೂತಿಗಳಿರ್ತಾ ಇದ್ವಂತೆ. ಇವತ್ತು ನಾವು ಇದನ್ನೆಲ್ಲ ನೋಡ್ತೇವೆ. ನಿತ್ಯವೂ ಅಂತಹ ಬಟ್ಟೆಯನ್ನು ಧಾರಣೆ ಮಾಡ್ತಾ ಇದ್ದಂಥವಳು. ಅದರಿಂದ ಆಡಂಬರಿ ಅಂದರೆ ಅವಳು ಶೋಭಿಸ್ತಾ ಇದ್ಲು. ಅಂತಹ ಬಟ್ಟೆಯನ್ನು ಹಾಕ್ಕೊಂಡು ಜಗನ್ಮಾತೆ ಮೆರಿತಾ ಇದ್ಲು ಇಂಥವಳು. ಮತ್ತು ಇದು ಬಟ್ಟೆ ಆಯಿತು. ಮೊದಲನೇದು ಆಕೆಯ ಒಡವೆಗಳನ್ನು ಹೇಳುತ್ತೆ, ಎರಡನೇದು ಆಕೆಯ ಬಟ್ಟೆಯನ್ನು ಹೇಳುತ್ತೆ, ಮೂರನೇದು ನೇರವಾಗಿ ಆಕೆ ಹಾಕ್ಕೊಳ್ಳುವಂತಹ ಆ ಕತ್ತಿನ ಸರದ ಬಗ್ಗೆ ಹೇಳುತ್ತೆ. ಮುಕ್ತಾಹಾರ ವಿಲಂಬಮಾನ ವಿಲಸದ್ವಕ್ಷೋಜ ಕುಂಭಾಂತರಿ ಅಂತ. ಅವಳು ಆಭರಣಗಳನ್ನು ಹಾಕ್ಕೊಂಡ್ರೆ ಅವಳ ವಕ್ಷಸ್ಥಳಗಳೆಲ್ಲ ತುಂಬಿ ಇರ್ತಾ ಇದ್ದುವಂತೆ. ಅಂದರೆ ಅಷ್ಟರ ಮಟ್ಟಿಗೆ ಆಭರಣಗಳನ್ನು ಹಾಕ್ತಾಯಿದ್ರು, ಹಾಕ್ಕೊಳ್ತಾ ಇದ್ಲು ಅವಳು ಅಂತ. ಹಾಗಾಗಿಯೇ ನೋಡಿ, ಸಾಮಾನ್ಯವಾಗಿ ಸ್ತ್ರೀಯರು ಆಭರಣ ಪ್ರಿಯರು ಎನ್ನುವುದು ಒಂದು. ಆದರೆ ದೇವಿಗೆ ಹಾಕುವಷ್ಟು ಆಭರಣವನ್ನು ಪುರುಷ ದೇವತೆಗೆ ಎಲ್ಲೂ ಹಾಕೋದಿಲ್ಲ. ನೀವು ಶೃಂಗೇರಿಗೆ ಹೋಗಿ ನೋಡಿ, ಮತ್ತು ಹೊರನಾಡಿಗೆ ಹೋಗಿ ನೋಡಿ, ಬುಟ್ಟಿ ತೆಗೆದಿರ್ತಾರೆ, ಬುಟ್ಟಿನ ತೆಗೆದು ಹಾಕ್ತಾ ಇರ್ತಾರೆ ಅವ್ರು ಹೀಗೆ ಅಂತ. ಅಷ್ಟರ ಮಟ್ಟಿಗೆ. ಯಾಕೆ ಅಂದರೆ ಆ ತಾಯಿ ಅವಳು ಆಭರಣ ಪ್ರಿಯಳು. ಯಾಕೆಂದರೆ ಆ ಆಭರಣ ಅದಕ್ಕೆ ಬೇರೆ ಒಂದು ವೇದಾಂತದ ಅರ್ಥ ಉಂಟು. ಸ್ತ್ರೀಯರ ನಿಜವಾದ ಆಭರಣ ನಾಚಿಕೆ. ಆ ನಾಚಿಕೆಯ ಸಂಕೇತವಾಗಿ ಈ ಆಭರಣ ಅಂದರೆ ನಾಚಿಕೆಯಿಂದ ತನ್ನನ್ನು ತಾನು ಮುಚ್ಚಿಕೊಂಡವಳು ಅಂತ. ಆದರೆ ಇವತ್ತು ನಾವು ಅದನ್ನು ಪೂರ್ತಿಯಾಗಿ ಬಿಟ್ಟಿದ್ದೇವೆ. ಜಗನ್ಮಾತೆಗೆ ಹಾಕುವುದು ಸರಿ, ಆದರೆ ನಮಗೆ ಆಭರಣ ಏನು ಅಂದರೆ ನಾಚಿಕೆಯೇ ನಿಜವಾದ ಆಭರಣ. ಆ ನಾಚಿಕೆಯೇ ಹೇಮಾಂಬರ ಆಡಂಬರಿ, ಅದೇ ಮುಕ್ತಾಹಾರ ನಮಗೆ. ನಾಚಿಕೆ ಎನ್ನುವಂಥ ಆಭರಣ ಇಲ್ಲದೆ ಇದ್ದರೆ ಬೆಲೆ ಇಲ್ಲ ಅಂತ. ಸಾಮಾನ್ಯವಾಗಿ ಭಾಷೆಯನ್ನು ಕಲಿಸುವಾಗ ಒಂದು ಮಾತು ಹೇಳೋದುಂಟು ಪ್ರಾಚೀನರು, ಇವತ್ತು ಹೇಳೋದಿಲ್ಲ ಇದನ್ನು. ಭಾಷೆಗೆ ವ್ಯಾಕರಣ ಬಹಳ ಮುಖ್ಯ. ವ್ಯಾಕರಣ ಇಲ್ಲದೇ ಇರುವಂಥ ಭಾಷೆಗೆ ಬೆಲೆ ಇಲ್ಲ.
ಆದರೆ ಏನಾಗಿದೆ, ಇವತ್ತು ನಮ್ಮಲ್ಲಿ ವ್ಯಾಕರಣ ಇಲ್ಲದೇ ಇದ್ರೇ ಭಾಷೆ ಅಂತ ತೀರ್ಮಾನ ಆಗಿಬಿಟ್ಟಿದೆ. ಆದರೆ ಪ್ರಾಚೀನರು ಹಾಗೆ ಪರಿಗಣನೆ ಮಾಡಿರಲಿಲ್ಲ. ಅವರು ಒಂದು ಮಾತನ್ನು ಹೇಳ್ತಾ ಇದ್ದರು, ವಿನಾ ವ್ಯಾಕರಣಂ ಭಾಷಾ ಲಜ್ಜಾರಹಿತ ಸ್ತ್ರೀವತ್. ಅಂದರೆ ಒಂದು ಹೆಣ್ಣು ಮಗಳಿಗೆ ನಾಚಿಕೆ ಎಷ್ಟು ಮುಖ್ಯವೋ ಭಾಷೆಗೆ ವ್ಯಾಕರಣ ಅಷ್ಟೇ ಮುಖ್ಯ. ಇದು ಒಂದು ಅರ್ಥ. ಆದರೆ ಇದರ ಅಂತರಾರ್ಥ ಇನ್ನೊಂದುಂಟು. ಆ ಹೆಣ್ಣು ಮಗಳನ್ನು ರಕ್ಷಿಸುವುದು ಆ ನಾಚಿಕೆ, ಹಾಗೆಯೇ ಭಾಷೆಯನ್ನು ರಕ್ಷಿಸುವುದು ವ್ಯಾಕರಣ. ವ್ಯಾಕರಣ ಇಲ್ಲದೇ ಇದ್ದಾಗ ಭಾಷೆ ಅದು ಐಲ್ಪೈಲಾಗಿ ಬಿಡ್ತದೆ. ಹೇಗೆ ಅಂದರೆ ನಾಚಿಕೆ ಬಿಟ್ಟಂಥ ಹೆಣ್ಮಗಳು ಬೀದಿಗೆ ಬಂದ ಹಾಗೆ ಅಂತ. ಆದರೆ ಇವತ್ತು ಬಹಳಷ್ಟು ಜನ ಮೇಷ್ಟ್ರಿಗೆ ಇಂಥ ಮಾತುಗಳೇ ಗೊತ್ತಿರೋದಿಲ್ಲ. ನಮಗೆ ವ್ಯಾಕರಣ ಬ್ಯಾಡ್ರಿ ಅಂತಲೇ ಹೇಳುವವರು. ಹಾಗಾಗಿ ಒಂದು ಹೆಣ್ಣು ಮಗಳಿಗೆ ನಿಜವಾದ ಆಭರಣ ಯಾವುದು ಅಂದರೆ ನಾಚಿಕೆ. ಹಾಗಾಗಿ ಭಗವತ್ಪಾದ ಹೇಳ್ತಾರೆ, ಮುಕ್ತಾಹಾರ ವಿಲಂಬಮಾನ ವಿಲಸದ್ವಕ್ಷೋಜ ಕುಂಭಾಂತರಿ. ಅಂದರೆ ನಿನ್ನ ಆ ಆಭರಣ, ಅದರ ಅಂತರಾರ್ಥ ನಾನು ಹೇಳಿದ್ದೇನೆ. ಈಗ ಮತ್ತು ಅದರ ಬಾಹ್ಯವಾದಂಥ ಅರ್ಥ, ತಾಯಿ ಆಭರಣಗಳಿಂದ ತನ್ನ ವಕ್ಷಸ್ಥಳನ್ನೆಲ್ಲ ಮುಚ್ಚಿಕೊಂಡಿದ್ದು. ಅಂದರೆ ಅವಳಿಗೆ ಕಂಚುಕದ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ಆಭರಣದಲ್ಲಿ ಮುಚ್ಚಿಕೊಂಡಿದ್ಲು. ಸ್ವಲ್ಪ ಆಳಕ್ಕಿಳಿಯೋಣ. ನಾಚಿಕೆ ಎನ್ನುವಂತಹ ಆಭರಣವೇ ಕಾಲಿಂದ ತಲೆವರೆಗೆ ತುಂಬಿದಾಗ ಇನ್ಯಾವ ರಕ್ಷಣೆ ಅವಶ್ಯಕತೆ ಇಲ್ಲ ಅನ್ನೋದು ಅದರ ಅಂತರಾರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಅವಳ ಆಭರಣವನ್ನು ಅಂದರೆ ಕಂಠಾಭರಣವನ್ನು ನಾವು ನೋಡಿದ್ವಿ. ಮತ್ತು ಮುಂದಿನ ಮಾತು, ಕಾಶ್ಮೀರ ಗರುವಾಸಿತಾಂಗ ರುಚಿರ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಈ ಮುಖಕ್ಕೆ ಲೇಪನವನ್ನು ಮಾಡ್ಕೊಳ್ತಾರೆ. ಮೈಗೂ ಸಹ ಹಿಂದಿನ ಕಾಲದಲ್ಲಿ ಈ ಅಂಗರಾಗ ಅದನ್ನೆಲ್ಲ ಲೇಪನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಈ ಡೆಕೋರೇಷನ್ನಿಗೆ ಸಂಬಂಧಪಟ್ಟಂಥ ವಸ್ತುಗಳು ಬಂದಿವೆ. ಬ್ಯೂಟಿ ಪಾರ್ಲರ್ ಎಲ್ಲ ಆ ಹಿನ್ನೆಲೆಯಲ್ಲೇ ಹುಟ್ಟಿದವು. ಮನೆಯಲ್ಲಿ ಸಾಕಾಗೋದಿಲ್ಲ ಅಂಥೇಳಿ ಹೊರಗಡೆ ಕರೆದು ಮಾಡುವಂಥ ವಿಧಾನಗಳು. ಹಾಗಾಗಿ ಮೈಗೆ ಲೇಪನ ಮಾಡಿಕೊಳ್ಳುವಂಥ ಸಾಮಗ್ರಿಗಳನ್ನು ಈ ಶಬ್ದ ಹೇಳುತ್ತೆ. ತಾಯಿ ಏನೆಲ್ಲ ಹಚ್ಕೊಳ್ತಾ ಇದ್ಲು ಅಂದರೆ ಕಾಶ್ಮೀರ ಮತ್ತು ಅಗರು ವಾಸಿತ ಅಂಗರುಚಿರ ಅಂತ. ಈ ಕಸ್ತೂರಿ ಮತ್ತು ಅಗರು ಮುಂತಾದ ಸುಗಂಧ ದ್ರವ್ಯಗಳಿಂದ ಸುವಾಸಿತವಾದಂಥ ಅಂಗಾಂಗಗಳು ಉಳ್ಳವಳು. ಇವತ್ತು ಅದರ ಜಾಗದಲ್ಲಿ ಬೇರೆ ಬೇರೆ ಎಲ್ಲ ಬಂದಿವೆ. ತಾಯಿ ಲೇಪನ ಮಾಡ್ಕೊಳ್ತಾ ಇರುವಂಥದ್ದು ಕಸ್ತೂರಿ. ಕಸ್ತೂರಿ ಮೃಗದ ಆ ಒಂದು ದ್ರವ, ಅದರ ಲೇಪನ. ಮತ್ತು ಈ ಅಗರು ಎನ್ನುವಂಥದ್ದು ಒಂದು ವನಸ್ಪತಿ ವಿಶೇಷ, ಅದನ್ನು ಸಹ ಲೇಪಿಸಿಕೊಳ್ತಾ ಇದ್ರು. ಅವು ಎರಡೂ ಬಾಡಿಯನ್ನು ಅಂದರೆ ದೇಹವನ್ನು ತುಂಬ ತಣ್ಣಗೆ ಕೂಲಾಗಿ ಇಡುವಂತಹ ಸಾಮಗ್ರಿಗಳು. ಬರೇ ಸೌಂದರ್ಯದ ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲ, ಆರೋಗ್ಯದ ಹಿನ್ನೆಲೆಯಲ್ಲೂ ನೋಡ್ತಾ ಇದ್ದರು. ಇವತ್ತು ನಾವು ಕೇವಲ ಸೌಂದರ್ಯದ ಹಿನ್ನೆಲೆಯಲ್ಲಿ ಮಾತ್ರ ನೋಡ್ತೇವೆ ಇವುಗಳನ್ನು, ಆರೋಗ್ಯದ ಹಿನ್ನೆಲೆಯಲ್ಲಿ ನೋಡೋದಿಲ್ಲ. ಇಂತಹ ಈ ಲೇಪನಗಳನ್ನು ಅವಳು ತನ್ನ ಮೈಗೆ ಹಚ್ಚಿಕೊಳ್ತಾ ಇದ್ಳು ಅಂತ. ಈ ಹಿನ್ನೆಲೆಯಲ್ಲಿ ಒಂದು ಮಾತು, ಚತುರ್ಮುಖ ಒಮ್ಮೆ ತನ್ನ ಸೃಷ್ಟಿಯಲ್ಲಿ ಪರಿಪೂರ್ಣತೆ ಆಗಲಿಲ್ಲ ಅಂಥೇಳಿ ಅತ್ಯಂತ ಸುಂದರಿಯರಾದಂಥ ಸ್ತ್ರೀಯರನ್ನು ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಪಟ್ಟನಂತೆ. ಸರಿ, ಅತ್ಯಂತ ಸುಂದರಿಯರಾದವರನ್ನು ನಾನಿವಾಗ ಸೃಷ್ಟಿ ಮಾಡಬೇಕು, ಅದಕ್ಕೋಸ್ಕರ ನಾನಿವಾಗ ವಸ್ತುಗಳನ್ನು ಸಂಗ್ರಹಿಸಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಕೊನೆಗೆ ತಾಯಿ ತ್ರಿಪುರ ಸುಂದರಿ ಪಾರ್ವತಿ ಬಳಿಗೆ ಬಂದಂತೆ. ಬಳಿಗೆ ಬಂದ ಮೇಲೆ ಅವನು ನೋಡಿದ, ಆಹಾ, ಇವಳ ಮೈಗೆ ಹಚ್ಚಿದಂತಹ ಲೇಪನಗಳು ನನಗೆ ಸಿಕ್ಕಿದರೆ ಇದನ್ನೇ ಒಂದು ಗ್ರಾಸ್ ಆದಂಥ ಮಟೀರಿಯಲ್ಲಾಗಿ ಮಾಡಿಕೊಂಡು ನಾನು ಅತ್ಯಂತ ಸುಂದರಿಯರಾದ ಸ್ತ್ರೀಯರನ್ನು ಸೃಷ್ಟಿಸಬಹುದು ಅಂತ ಯೋಚನೆ ಮಾಡಿದಂತೆ. ಆದರೆ ಜಗನ್ಮಾತೆ ಹತ್ರ ಹೋಗಿ ನಿನ್ನ ಮೈಗೆ ಹಚ್ಚಿದಂತಹ ಈ ಲೇಪನವನ್ನು ನನಗೆ ಕೊಡು ಅಂತ ಕೇಳುವ ಧೈರ್ಯ ಬರಲಿಲ್ಲಂತೆ ಅವನಿಗೆ.
ಕೊನೆಗೆ ಆತ ಏನು ಮಾಡಿದಂತೆ ಅಂದರೆ, ಆಕೆ ಸ್ನಾನ ಮಾಡಿ ಆದ ಮೇಲೆ ಆ ಸ್ನಾನದ ಗೃಹಕ್ಕೆ ಹೋಗಿ ಅಲ್ಲಿರೋದನ್ನೆಲ್ಲವನ್ನು ಬಾಚಿ ಹೀಗೆ ತೆಗೆದನಂತೆ. ಬಹಳ ಸುಂದರವಾದ ಮಾತು. ಅವಳು ಸ್ನಾನ ಮಾಡಿದಾಗ ನಿನ್ನೆ ದಿವಸ ಹಚ್ಕೊಂಡಂಥ ಈ ಲೇಪನಗಳೆಲ್ಲ ಅಲ್ಲಿ ಬಿದ್ದಿರ್ತವೆ. ಅದನ್ನು ತೆಗೆದನಂತೆ ತನ್ನ ಕೈಯಾರೆ ಬ್ರಹ್ಮ. ವಿಶಾಲ ಶ್ರೀಖಂಡ ದ್ರವ ಮೃಗ ಮದಾಕೀರ್ಣ ಘುಸೃಣ ಪ್ರಸೂನವ್ಯಾಮಿಶ್ರಂ ಭಗವತಿ ತವಾಭ್ಯಂಗ ಸಲಿಲಂ ಸಮಾದಾಯ ಸೃಷ್ಟ ಚಲಿತ ಪದಪಾಂಸೂನ್ ನಿಜಕರೈಃ ಸಮಾಧತ್ತೆ ಸೃಷ್ಟಿಂ ವಿಬುಧ ಪುರಪಂಕೇರುಹದೃಶಾಂ. ಸರಿ, ಆ ಲೇಪನಗಳನ್ನೆಲ್ಲ ಹಾಗೆ ಸಂಗ್ರಹಿಸಿದ ಅದೇ ಗ್ರಾಸ್ ಆದಂಥ ಮಟೀರಿಯಲ್. ಆಮೇಲೆ ಅವಳು ಪಾನ ಮಾಡಿಬಿಟ್ಟಂಥ ಸ್ವಲ್ಪ ಹಾಲನ್ನು ಸೇರಿಸಿನಂತೆ. ಲಿಕ್ವಿಡ್ ಬೇಕಲ್ಲ, ಈಗ ಒಂದು ಬೊಂಬೆ ತಯಾರು ಮಾಡಬೇಕು, ಮಣ್ಣಿನ ಮುದ್ದೆ. ಆ ಲೇಪನ ದ್ರವ್ಯಗಳಿಂದ ಆಕಾರ ಹಾಲನ್ನು ಮಿಶ್ರಣ ಮಾಡಿದ, ಅದಕ್ಕೆ ಜೀವ ತುಂಬಿದ. ಅವೇನೇ ರಂಭೆ, ಅಪ್ಸರೆ, ಘೃತಾಚಿ, ಮೇನಕೆ ಅನ್ನುವಂಥ ಅತ್ಯಂತ ಚಲುವಾದ ಹೆಣ್ಣು ಮಕ್ಕಳಾದರಂತೆ. ಈ ಸುಂದರಿಯರು ತಾಯಿಯ ಮೈಕೊಳೆ. ಆ ಕೊಳೆಯಿಂದ ಹುಟ್ಟಿದವರ ಇವರೇ ಇಷ್ಟು ಸುಂದರಿಯರು ಅಂತಾದರೆ ಅವಳೆಷ್ಟು ಸುಂದರಿ, ಅದು ತಾತ್ಪರ್ಯ. ಅದನ್ನು ಹೇಳ್ತಾರೆ ಭಗವತ್ಪಾದರು. ಏನು ಅಂದರೆ, ಕಾಶ್ಮೀರ ಗರುವಾಸಿ ತಾಂಗರುಚಿರ. ಆ ಗ್ರಾಸ್ ಮಟೀರಿಯಲ್ ಇದೇನೆ, ಇನ್ನೇನು ಅಲ್ಲ. ಇಂತಹ ಸುಂದರಿ ಆಕೆ ಕಾಶೀಪುರಾಧೀಶ್ವರಿ. ಇಂಥ ನೀನು ಅನ್ನಪೂರ್ಣೇಶ್ವರಿ, ನನಗೆ ಭಿಕ್ಷಾಂದೇಹಿ, ಭಿಕ್ಷೆಯನ್ನು ನೀಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಈ 2 ಶ್ಲೋಕ ಆಯಿತು. ಮತ್ತು 3ನೇದು, ಯೋಗಾನಂದಕರೀ ರಿಪುಕ್ಷಯಕರೀ ಧರ್ಮೈಕ ನಿಷ್ಠಾಕರಿ ಚಂದ್ರಾರ್ಕಾನಲಭಾಸಮಾನಲಹರಿ ತ್ರೈಲೋಕ್ಯ ರಕ್ಷಾಕರಿ ಸರ್ವೈಶ್ವರ್ಯಕರೀ ತಪಃಫಲಕರೀ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ. ಯೋಗಾನಂದಕರಿ, ತಾಯಿಯ ಬಾಹ್ಯ ವರ್ಣನೆ ಸಾಕು. ಈಗ ಸ್ವಲ್ಪ ಒಳಮುಖವಾಗಿ ಹೋಗೋಣ. ಯೋಗಾನಂದಕರಿ, ಯೋಗದ ಮೂಲಕ ಆನಂದವನ್ನು ಕೊಡುವವಳು. ಯೋಗ ಅಂದ್ರೇನು? ಯೋಗ ಚಿತ್ತವೃತ್ತಿ ನಿರೋಧ. ಅಂದರೆ ನನ್ನ ಮನಸ್ಸಿನಲ್ಲಿ ಎಷ್ಟೋ ಬೇಡದ ಆಲೋಚನೆಯ ತರಂಗಗಳು ಹುಟ್ಟಿ ಬರ್ತಾ ಇರ್ತವೆ. ಅವುಗಳನ್ನು ವೃತ್ತಿ ಅಂತ ಕರೀತಾರೆ. ಆ ವೃತ್ತಿಗಳನ್ನೆಲ್ಲ ನಾನು ತಡಿಬೇಕು ಅಂತಾದರೆ ನನ್ನ ಮನಸ್ಸನ್ನು ನಿನ್ನಲ್ಲಿ ಇರಿಸಬೇಕು. ಆಗ ಅದನ್ನೇ ಯೋಗ ಅಂತ ಶಾಸ್ತ್ರ ಕರೆಯುತ್ತೆ. ಆ ವೃತ್ತಿಗಳನ್ನು ತಡೆದು ನಿಲ್ಲಿಸಿದಾಗ ಒಳಗಿನಿಂದ ನನಗೊಂದು ಆನಂದ ಆಗುತ್ತಲ್ಲ, ಆ ಆನಂದದ ಸ್ವರೂಪಿಣಿ ನೀನೇ, ಬೇರೆ ಯಾರೂ ಅಲ್ಲ. ಹಾಗಾಗಿ ಯೋಗಾನಂದಕರಿ. ಮತ್ತು ರಿಪುಕ್ಷಯಕರಿ, ಹೊರಗಿನ ಶತ್ರುಗಳು. ಹೊರಗಿನ ಶತ್ರುಗಳಂತ ಒಳಗಿರುವಂಥ 6 ಜನ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ಶತ್ರುಗಳನ್ನೂ ಸಹ ನೀನು ನಾಶ ಮಾಡುವವಳು. ಯಾಕೆಂದರೆ ಆ ಮೊದಲ ಶತ್ರುವಾದಂಥ ಕಾಮ, ಮನ್ಮಥ ಇದ್ದಾನಲ್ಲ, ಅವನು ನಿನ್ನನ್ನು ಸದಾ ಆರಾಧಿಸ್ತಾ ಇರ್ತಾನೆ. ಯಾಕೆಂದರೆ ತಾನೂ ಸಹ ಸುಂದರವಾಗಿ ಕಾಣಬೇಕು ಅಂಥೇಳಿ ಅವನು ತಾಯಿಯನ್ನು ಆರಾಧನೆ ಮಾಡ್ತಾನಂತೆ. ಹಾಗಾಗಿ ನಿನ್ನನ್ನು ಆರಾಧಿಸುವ ಭಕ್ತರ ಹತ್ತಿರ ಆತ ಸುಳಿಯೋದಿಲ್ಲ. ಕಾಮವೇ ಇಲ್ಲ ಅಂತಾದಮೇಲೆ ಮುಂದಿನ 5 ಇಲ್ಲ. ಹಾಗಾಗಿ ಈ ರಿಪುಕ್ಷಯಕರಿ, ಧರ್ಮೈಕ ನಿಷ್ಠಾಕರಿ, ನಿನ್ನನ್ನು ಆರಾಧಿಸುವವರಿಗೆ ಧರ್ಮ ಶ್ರದ್ಧೆಯನ್ನು ಉಂಟು ಮಾಡುವವಳು ನೀನು. ಯಾಕೆಂದರೆ ಈ ಎಲ್ಲ ಧಾರ್ಮಿಕ ಗ್ರಂಥಗಳ ಉದ್ದೇಶವೇ ಆ ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂಥದ್ದು. ಅದನ್ನು ನೀನು ಉಂಟು ಮಾಡ್ತೀಯೆ.
ಮತ್ತು ಧರ್ಮೇಕ ನಿಷ್ಠಾಕರಿ ಅನ್ನೋದಕ್ಕರ್ಥ ಇವತ್ತಿನ ಧರ್ಮ ಅಂತ ಅರ್ಥ ಅಲ್ಲ. ಧರ್ಮ ಅಂದರೆ ಕರ್ತವ್ಯ ಅಂತ ಅರ್ಥ. ನಿನ್ನನ್ನು ಆರಾಧಿಸುವವರಿಗೆ ಅವರವರ ಕರ್ತವ್ಯವನ್ನು ನೀನು ಜಾಗೃತಗೊಳಿಸ್ತೀಯೇ ಅಂತ. ಧರ್ಮ ಅನ್ನೋದಕ್ಕೆ ಅರ್ಥ ಕರ್ತವ್ಯ ಅಂತ. ಏನು ಹೀಗೆ ಅಪ್ರಸಿದ್ಧವಾದ ಅರ್ಥ ಹೇಳ್ತೀರಾ ಅಂತ ನಿಮಗೆ ಸಂಶಯ ಬರ್ಬೋದು. ನಾನು ಅಪ್ರಸಿದ್ಧವಾದ್ದನ್ನು ಹೇಳ್ತಾ ಇಲ್ಲ, ಪ್ರಸಿದ್ಧವಾದ್ದನ್ನೇ ಹೇಳ್ತೇನೆ. ನೋಡಿ, ಒಂದೆರಡು ಉದಾಹರಣೆ ಕೊಡ್ತೇನೆ. ವಯಸ್ಸಾದ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಮಕ್ಕಳ ಧರ್ಮ ಅಲ್ವಾ? ಏನಂತ ಅರ್ಥ? ಶಾಲೆಗೆ ಮಕ್ಕಳು ಹೋದಾಗ ಅಲ್ಲಿ ಮೇಷ್ಟ್ರು ಸರಿಯಾಗಿ ಪಾಠ ಮಾಡೋದು ಮೇಷ್ಟ್ರು ಧರ್ಮ ಅಲ್ವಾ? ಏನು ಧರ್ಮ ಅಂದರೆ? ಕರ್ತವ್ಯ. ವಯಸ್ಸಾದಂಥ ತಂದೆ ತಾಯಿಯರನ್ನ ಸರಿಯಾಗಿ ನೋಡ್ಕೊಳ್ಳೋದು ಮಕ್ಕಳ ಧರ್ಮ ಅಲ್ವಾ? ಕರ್ತವ್ಯ. ಹಾಗಾಗಿ ಧರ್ಮ ಏಕ ನಿಷ್ಠಾಕರಿ. ನಿನ್ನನ್ನು ಆರಾಧಿಸುವಂಥ ಭಕ್ತರಿಗೆ ಸದಾ ಕರ್ತವ್ಯ ಪ್ರಜ್ಞೆಯನ್ನು ನೀನು ಜಾಗೃತಗೊಳಿಸ್ತೀಯೇ. ಇಷ್ಟಾದ ಮೇಲೆ ಚಂದ್ರಾರ್ಕಾನಲ ಭಾಸಮಾನ ಲಹರಿ. ಚಂದ್ರ ಮತ್ತು ಅರ್ಕ ಬೆಂಕಿ, ಮತ್ತು ಅರ್ಕ ಅಂದರೆ ಸೂರ್ಯ, ಅನಲ ಅಂದರೆ ಬೆಂಕಿ. ಅಂದರೆ ಚಂದ್ರ, ಸೂರ್ಯ, ಬೆಂಕಿ ಈ ಮೂರು ಪ್ರಕಾಶಮಾನವಾದ ವಸ್ತುಗಳು. ಇವರ ಪ್ರಕಾಶದಂತೆ ನೀನು ಸದಾ ಭಾಸಮಾನಗಳಾಗಿದ್ದೀಯೇ ಅಂತ ಅರ್ಥ. ಅಷ್ಟು ಪ್ರಕಾಶಮಾನಗಳು ನೀನು. ಮತ್ತಷ್ಟೇ ಅಲ್ಲ, ತ್ರೈಲೋಕ್ಯ ರಕ್ಷಾಕರಿ. ಜಗವನ್ನೂ ಸಹ ನೀನು ರಕ್ಷಿಸುವಂಥವಳು. ಸರ್ವೈಶ್ವರ್ಯಕರಿ. ಎಲ್ಲ ರೀತಿಯ ಐಶ್ವರ್ಯವನ್ನು ನೀಡುವವಳು. ಎಲ್ಲ ರೀತಿಯ ಐಶ್ವರ್ಯ ಅಂದರೆ ಭೌತಿಕ ಸಂಪತ್ತು, ಆಧ್ಯಾತ್ಮಿಕವಾದಂಥ ಸಂಪತ್ತು. ಹಾಗಾಗಿಯೇ ತಾಯಿಯನ್ನು ಆರಾಧನೆ ಮಾಡುವವರಿಗೆ ಒಂದು ಮಾತನ್ನು ಹೇಳ್ತಾರೆ ನಮ್ಮಲ್ಲಿ, ಯತ್ರಾಸ್ತಿ ಭೋಗ ನಹಿ ತತ್ರ ಮೋಕ್ಷ. ಎಲ್ಲಿ ಭೋಗ ಇರುತ್ತೋ ಅಲ್ಲಿ ಮೋಕ್ಷ ಇಲ್ಲ, ಎಲ್ಲಿ ಮೋಕ್ಷ ಇರುತ್ತೋ ಅಲ್ಲಿ ಭೋಗ ಇಲ್ಲ. ಮೋಕ್ಷ ದಾರಿಯಲ್ಲಿ ಹೋಗೋನು ಪಡಬಾರದ ಕಷ್ಟವನ್ನು ಪಡಬೇಕು. ಹಾಗಾಗಿ ಅವನಿಗೆ ಭೋಗ ಇಲ್ಲ. ಆದರೆ ಶ್ರೀಸುಂದರಿ ತರ್ಪಣ ತತ್ಪರಾಣ, ಆ ಜಗನ್ಮಾತೆಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಭೋಗಶ್ಚ ಮೋಕ್ಷಶ್ಚ ಅಥವಾ ಭೋಗಶ್ಚ ಮೋಕ್ಷಶ್ಚ ಕರಶ್ಚ ಏವ ಅಂತ. ಒಂದು ಕೈಯಲ್ಲಿ ಭೋಗ, ಮತ್ತೊಂದು ಕೈಯಲ್ಲಿ ಮೋಕ್ಷ, ಎರಡೂ ಸಿದ್ಧಿಸುತ್ತೆ ಅಂತ. ಬಹಳ ಸತ್ಯವಾದ ಮಾತು ಅದು. ಹಾಗಾಗಿ ಅದ್ವೈತ ಪರಂಪರೆಯಲ್ಲಿ ವಿಶೇಷವಾಗಿ ತಾಯಿಯನ್ನು ಆರಾಧನೆ ಮಾಡ್ತಾರೆ. ಅಷ್ಟು ಹಿನ್ನೆಲೆಯಲ್ಲಿ ಸರ್ವೈಶ್ವರ್ಯಕರಿ ತಪಃಫಲಕರಿ. ನಿನ್ನನ್ನು ಕುರಿತು ತಪಸ್ಸು ಮಾಡಿದರೆ ಅದು ವ್ಯರ್ಥ ಆಗೋದು ಅನ್ನೋದು ಇಲ್ಲವೇ ಇಲ್ಲ. ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನ ಪೂರ್ಣೇಶ್ವರಿ. ಹೀಗೆ 3 ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಪೀಠಿಕಾ ಭಾಗ ಇದ್ದದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ, ಮತ್ತು ಇನ್ನೂ ಸುಮಾರು ಶ್ಲೋಕಗಳು ಉಳಿದಿವೆ. ಏನೇ ಆದರೂ ಸಹ ನಾಳೆ ಇದನ್ನು ಮುಗಿಸೋದೇನೆ. ಹಾಗಾಗಿ ನಾಳೆ 6:15 ಸೇರೋಣ, ಮುಂದಿನ ಭಾಗವನ್ನು ಚಿಂತನೆ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.